ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಟಾಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲಕಾರಣಾಯ ಶ್ರೀಪ್ರಾಣನಾಥಾಯ ನಕ್ತಮೇವ ಭಗವತ್ಯುಪಯಾತೆ ಇಲ್ಲ ಹಿಂದಿಂದು ಪ್ರೇರಯತ್ ಸ್ವಚರಣೇ ರತಚಿತ್ತಂ ಮಧ್ವಮತ್ರ ದಿನಮಂಡಲಮೇನಂ ಸ್ವಾಶ್ರಮೋ ಭಗವನಾಯ ಮುಕುಂದೋ ದೀಪ್ತಿದೃಷ್ಟಿ ವಿದಿತಾಗತಿರನ್ನೇ ಸ್ವಸ್ತಿಯಸ್ತು. ಬದರಿ ಕ್ಷೇತ್ರದಲ್ಲಿ ಆಚಾರ್ಯರು ನಡೆಸಿರುವಂತಹ ಅಪೂರ್ವವಾದ ಸಾಧನೆಯನ್ನು ನಾರಾಯಣ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾ ಕಾಷ್ಟ ಮೌನವನ್ನು ಮಾಡಿದರು, ಉಪವಾಸವನ್ನು ಮಾಡಿದರು ಅಂತ ಹೇಳ್ತಾರೆ. ಒಂದು ದಿನದ ಉಪವಾಸ, 2 ದಿನದ ಉಪವಾಸಗಳಲ್ಲ, ಒಂದು ಮಂಡಲದ ಉಪವಾಸವನ್ನು ಮಾಡಿದರು. 48 ದಿನಗಳಿಗೆ ಒಂದು ಮಂಡಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಒಂದು ಮಂಡಲದವರೆಗೆ 48 ದಿನಗಳವರೆಗೆ ಕಾಷ್ಟಮೌನ ವ್ರತದ ಜೊತೆಗೆ ಉಪವಾಸ. ಇಷ್ಟಕ್ಕಲ್ಲದೆ ನಿತ್ಯದಲ್ಲಿ ಅಲಕನಂದೆಯ ಸ್ನಾನ. ಸನ್ಯಾಸಿಗಳು ಎಷ್ಟು ಬಾರಿ ಸ್ನಾನ ಮಾಡಿದರೂ ತೊಂದರೆ ಇಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತುಗಳಲ್ಲಿ ಆ ಅಲಕನಂದೆಯ ಸ್ನಾನ, ಉಪವಾಸ, ಮೌನವ್ರತ, ಇದರ ಮಧ್ಯದಲ್ಲಿ ಶಿಷ್ಯರಿಗೆ ಪಾಠ ಹೇಳುವುದು, ಇದರ ಮಧ್ಯದಲ್ಲಿ ಜಪ ಮಾಡುವುದು, ಗ್ರಂಥಗಳನ್ನು ಯಾವ ಒಂದು ಕೆಲಸವೇ 2 ಕೆಲಸವೇ ಎಲ್ಲವನ್ನ ಮಾಡ್ತಾ ಬಂದಿದ್ದಾರೆ. 48 ದಿನಗಳ ಅವಧಿಯಲ್ಲಿ ಮಾಡಿದ ಮೇಲೆ ವ್ಯಾಸರಿಂದ ಅನುಮತಿ, ಆಜ್ಞೆ ದೊರೆತಂತೆ, ಬರಬೇಕು ನೀವು ಉತ್ತರ ಪದರಿಗೆ ಅಂತ ಅವರಿಗೆ ಸಂದೇಶ ಬಂತು. ಆ ಸಂದೇಶವನ್ನು ತೆಗೆದುಕೊಂಡು ಆನಂದ ತೀರ್ಥರು ಉತ್ತರ ಬದರಿಗೆ ಹೊರಟರು. ಆ ಬದರಿಯಲ್ಲಿ ಪ್ರವೇಶ ಮಾಡಿದ್ದು, ವ್ಯಾಸರನ್ನ ಕಂಡದ್ದು, ಅದೆಲ್ಲ 7ನೇ ಸರ್ಗದಲ್ಲಿ ವಿವರಣೆ ಮಾಡ್ತಾರೆ.
ಈಗ 6ನೇ ಸರ್ಗದ ಕೊನೆ 10 ಶ್ಲೋಕ 12 ಶ್ಲೋಕದಲ್ಲಿದ್ದೇವೆ. ಇವತ್ತು ಸರಿಯಾಗಿ 6ನೇ ಸರ್ಗ ಮುಕ್ತಾಯ ಆಗಬೇಕು. ಅಂದರೆ ನಾಳೆಯಿಂದ ವ್ಯಾಸಾಶ್ರಮದಲ್ಲಿ ಇರ್ತೇವೆ ನಾವೆಲ್ಲ. ಈಗ ವ್ಯಾಸಾಶ್ರಮಕ್ಕೆ ಹೋಗಬೇಕು. ಆ ವ್ಯಾಸಾಶ್ರಮಕ್ಕೆ ಹೋಗುವುದಕ್ಕಾಗಿ ಅವರು ಮಾಡಿದ ತಪಸ್ಸು ಎಂಥದ್ದು? ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತಯನ್ ಪ್ರಭುಮನಂತ ಮಠಾಂತಹ 44ನೇ ಶ್ಲೋಕದಲ್ಲಿ ಮಾತು. ನಿತ್ಯದಲ್ಲಿ ಭಗವಂತ ಯಾರ ಮೇಲೆ ಪ್ರಸನ್ನನಿದ್ದಾನೋ ಅಂತಹ ಪ್ರಸನ್ನನಾದ ಭಗವಂತನನ್ನ ಮತ್ತಿಷ್ಟು ಪ್ರಸನ್ನಗೊಳಿಸಬೇಕು ಅಂತ ಹೇಳಿ ತಪಸ್ಸಿಗೆ ಹೊರಟ್ರಂತೆ, ಉಪವಾಸವನ್ನ ಮಾಡಿದರಂತೆ. ಮೊದಲೇ ಶುದ್ಧವಾದ ದೇಹ ಇನ್ನಿಷ್ಟು ಶುದ್ಧವಾಗಲಿ ಎಂಬ ಉದ್ದೇಶದಿಂದ ಉಪವಾಸವನ್ನ ಮೌನವನ್ನ ಮಾಡಿತ್ತು. ಬದರಿಕಾಶ್ರಮದಲ್ಲಿ ಶ್ರೀಹರಿ ಸದನದೋಳುಪವಾಸ ಮೃತವನು ಮುದದಿ ಚರಿಸಿದ ಕಾಷ್ಟಮೌನವ ಮತ್ತೆ ಶ್ರೀಮಧ್ವ ಸದಮಲನ ಮನದಲ್ಲಿ ನಿತ್ಯದಿ ವಿದಿತ ವೇದ್ಯನು ಧೇನಿಸಿದ ಶ್ರೀ ಪದುಮನಾಭನ ನಿತ್ಯ ತುಷ್ಟನ ಮತ್ತೆ ತೋಷಿಸಲು. ಮತ್ತೆ ಮತ್ತೆ ಭಗವಂತ ಪ್ರೀತನಾಗಲಿ. ಕೆಲವೊಮ್ಮೆ ನಮಗನಿಸ್ತಿರ್ತದೆ, ನಿನ್ನೆ ಮಾಡಿದ್ದೇವೆ, ದೇವರು ಪ್ರೀತನಾಗಿದ್ದಾನೆ, ಮತ್ತೆ ಯಾಕೆ ಇವತ್ತು ಅಂತ ಕೇಳ್ತಿರ್ತೇವೆ. ನಿನ್ನೆ ಜಪ ಮಾಡಿದ್ದೇವಲ್ಲ, ನಿನ್ನೆ ಪೂಜೆ ಮಾಡಿದ್ದೇವಲ್ಲ, ನಿನ್ನೆ ಪಾರಾಯಣ ಮಾಡಿದ್ದೇವಲ್ಲ, ಮತ್ತೆ ಯಾಕೆ ಇವತ್ತು ಅಂತ ಅವ್ರು ಬಾಗ್ಲ ತಕ್ಕೊಂಡ್ರು ಪಾಪ. ಮತ್ತೆ ಯಾಕೆ ಇವತ್ತು ಅಂತ ತಿಳಿದುಕೊಂಡು ಹೇಳಿ ಪ್ರಶ್ನೆ ಬರ್ತದೆ ನಮಗೆ. ಆದರೆ ನಿತ್ಯದಲ್ಲಿ ಮಾಡ್ತಾ ಇರಬೇಕು. ನಿನ್ನೆ ಮಾಡಿದ್ರೂ ಕೂಡ ಮತ್ತೆ ಇವತ್ತು ಕೂಡ ಏನ್ ಮಾಡಬೇಕು? ಪೂಜೆಯನ್ನ, ಜಪವನ್ನ, ಪಾರಾಯಣವನ್ನ, ಪ್ರದಕ್ಷಿಣೆಯನ್ನ, ನಮಸ್ಕಾರವನ್ನ ಮತ್ತೆ ಮಾಡಬೇಕು. ಯಾಕೆ? ನಿತ್ಯದಲ್ಲಿ ಭಗವಂತ ನಮ್ಮ ಮೇಲೆ ಪ್ರೀತನಾಗಲಿ. ನಮಗೆಲ್ಲ ಒಮ್ಮೆ ಆದ್ರೆ ಮುಗೀತ್ರಿ ಅದು. ಒಮ್ಮೆ ಸೇವಾ ಮಾಡಿ ಮುಗಿಸ್ಬಿಡೋದು. ಒಮ್ಮೆ ಸೇವಾ ಮಾಡಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಹಾಕಿ ಕೈ ಬಿಟ್ವಿ ಅಂದ್ರೆ ನಮಗೂ ದೇವರಿಗೂ ಜನ್ಮ ಜನ್ಮಾಂತರದ ಋಣ ಬಗೆಹರಿತು ಅಂತ. ಹಂಗೆ ಮಾಡಬಾರ್ದು. ನಿತ್ಯ ಮಾಡಬೇಕು. ಬೇಸರ ಇಲ್ಲದೆ ಮಾಡ್ಬೇಕು. ಮತ್ತೆ ಮಾಡುವಾಗ ಹೇಳ್ಯಾರಪ್ಪ ಮಹಾರಾಯ ಮಾಡಬೇಕು ಅಂತ ಬೇಸರ ಮಾಡ್ಕೊಂಡು ಮಾಡೋ ಹಂಗಿಲ್ಲ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ, ನೀವು ಧರ್ಮಾಚರಣೆಯನ್ನ ಮಾಡುವಾಗ ಹೇಗೆ ಮಾಡಬೇಕು ಅಂದ್ರೆ ಸ್ವಾಭಾವಿಕವಾಗಿ ಮಾಡ್ಬೇಕಂತ. ಸ್ವಾಭಾವಿಕವಾಗಿ ಮಾಡ್ಬೇಕಂತ. ಹೇಗೆ ಮಾಡಬಾರದು ಅಂತಂದ್ರೆ ಬ್ಯಾಸರದಿಂದ, ಒಲ್ಲದ ಮನಸ್ಸಿನಿಂದ ಹೆದರಿಕೊಂಡು ಧರ್ಮಾಚರಣೆಯನ್ನ ಮಾಡಿದರೆ ಮಾಡಿದ್ದು ಬಂತು, ಫಲಪೂರ್ಣ ಸಿಗೋಲ್ಲ. ಇದು ಸಮಸ್ಯೆ. ಮಾಡಿದ್ದೇನೋ ಬಂತು, ಏಕಾದಶಿ ಬೈಕೋತ್ ಮಾಡಿದ್ರಿ. ಬೈಕೋತ್ ಚಾತುರ್ಮಾಸ್ಯ ವ್ರತ ಮಾಡೋದು. ಮೊದಲೇ ದಿವಸದಿಂದ ಕೊನೆಯ ದಿವಸ ತನಕ ಬೈದಿಡೋದು. ಈ ವೃತ್ತದಾಗ ಅದನ್ನು ತಗೊಂಡಿದ್ರೆ ಏನಾಗ್ತಿತ್ತು, ಈ ವೃತ್ತಾಗ ಇದನ್ನು ತಗೊಂಡಿದ್ರೆ ಏನಾಗ್ತಿತ್ತು, ತಗೊಳ್ಳದಿದ್ರೆ ವೃತ್ತ ಯಾಕೆ ಆಗ್ಬೇಕಾಗ್ತಿತ್ತು ಅದು. ಈಗ ವೃತ್ತ ಅಂದ್ರೆ ಬಿಡೋದಕ್ಕೆ ವೃತ್ತ ಅಂತ ಇರ್ತಾರೆ. ಈ ವೃತ್ತದಾಗ ಅದನ್ನು ತಗೊಂಡಿದ್ರೆ ಏನಾಗ್ತಿತ್ತು, ಇದನ್ನು ತಗೊಂಡಿದ್ರೆ ಎಲ್ಲ ತಗೊಂಡ್ಮೇಲೆ ವೃತ್ತ ಯಾಕೆ ಆಗ್ಬೇಕದು. ಮತ್ತೆ ಅದಕ್ಕೆ ಬೈಕೋತ್ ಮಾಡೋದು ಖರೆ. ಮತ್ತೆ ಮಾಡಿ ತ್ರಾಸ ಮಾಡಿಕೊಂಡು ಬಿತ್ತಾಗಿ ತಿರುಗಿ ಬಿದ್ದು ಎಲ್ಲ ಆಗ್ತಿರ್ತಾವ. ಬೈಕೋತ್ ಮಾಡಿದ್ದು ಆತು, ಬೈಲಿದ್ದಾತು, ಏನ್ ಬಂತಪ್ಪ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ಭಗವಂತ ಪ್ರಸನ್ನನಾಗಲಿ ಅಂತ ನಾವು ಉದ್ದೇಶದಿಂದ ವ್ರತಗಳನ್ನು ನಿಯಮಗಳನ್ನು ಮಾಡಬೇಕು. ಮಾಡಿದಾಗ 48 ದಿನ ಮುಗೀತು. 49ನೇ ದಿವಸ ಇರಬೇಕು ಪ್ರಾಯ ನೋಡಿದರೆ. ಅವತ್ತು ರಾತ್ರಿಯಲ್ಲಿ ವೇದವ್ಯಾಸ ದೇವರು ಆಚಾರ್ಯರಿಗೆ ಸಂದೇಶ ನೀಡಿದಂತೆ, ಬರ್ರಿ ಅಂತ ಕರೆದಂತೆ. ಎಂಥ ಸುಂದರವಾದ ದೃಶ್ಯ ಇರಬೇಕಂತ. ನಮಗೆ ಕಲ್ಪನಾ ಶಕ್ತಿ ಹೆಚ್ಚಿದ್ರೆ ಈ ಕ್ಷಣದಲ್ಲಿ ನಾವು 800 ವರ್ಷದ ಹಿಂದಿನ ಕಥೆಯನ್ನು ಕಣ್ಣಿನ ಮುಂದೆ ತರಬಹುದು. ನಮ್ಮ ಸ್ವಲ್ಪ ಕಲ್ಪನಾ ಶಕ್ತಿ ಕಡಿಮೆ ಇರ್ತಾವ್ರಿ. ಎದುರಿಗೆ ನಡೆದದ್ದೇ ಕಾಣಿಸ್ತಿರಂಗಿಲ್ಲ. ಕಲ್ಪನಾ ಶಕ್ತಿ ಅಂದ್ರೆ ದೂರೇ ಉಳಿತು. ಮತ್ತೆ ಆಮೇಲೆ ಕೇಳೋದು ಕಲ್ಪನಾ ಯಾರು, ಶಕ್ತಿ ಯಾರು ಅಂತ ಕೇಳೋ ಪೈಕಿ ನಾವೆಲ್ಲ. ಹಿಂಗಾಗಿ ನಮಗೆ ಕಲ್ಪನಾ ಶಕ್ತಿ ಅಂತ ಅನ್ನೋದೇ ಇಲ್ಲ ನಮ್ಮಲ್ಲಿ. ಏನಾಯಿತು?
ಅವತ್ತು ರಾತ್ರಿ ಪ್ರೇರಯತ್ ಸ್ವಚರಣೇ ರಥ ಚಿತ್ತಂ ಮಧ್ವಮತ್ರ ದಿನಮಂಡಲಮೇನಂ ಸ್ವಾಶ್ರಮೋಪಗಮನಾಯ ಮುಕುಂದೋ ದೀಪ್ತಿ ದೃಷ್ಟಿ ವಿದಿತಾಗತಿರನ್ಯೈ ಪ್ರೇರಯತ್ ಸ್ವಚರಣೇ ರಥ ಚಿತ್ತಂ ಸ್ವಕೀಯ ಚರಣೇ ರಥ ಚಿತ್ತಂ ತಮ್ಮ ಧರ್ಮಾಚರಣೆಯಲ್ಲಿ ಆಸಕ್ತಿಯನ್ನ ಹಾಗೇ ಉಳಿಸಿಕೊಂಡಿದ್ರಾಚಾರ್ಯ. ಪ್ರೇರಯತ್ ಸ್ವಚರಣೇ ರಥಚಿತ್ತಂ ಆಸಕ್ತಿಯಿಂದ 48 ಆಗಲಿ, ಮುಂದೆ ಇನ್ನೂ 10 ದಿವಸ ಆಗಲಿ, ಇನ್ನೂ 20 ದಿವಸ ಆಗಲಿ, ವೇದವ್ಯಾಸ ದೇವರು ಬಂದು, ಅರ್ಥಾತ್ ವೇದವ್ಯಾಸ ದೇವರಿಂದ ಸಂದೇಶ ಬಂದು ನೀನು ಬಾ ಅಂತನ್ನೋವರೆಗೂ ಕೂಡ ವ್ರತವನ್ನ ಮಾಡೋದೆ ಬೇಕಾದಾಗಲಿ ಅಂತ ಹೇಳಿ ಪ್ರೇರಯತ್ ಸ್ವಚರಣೇ ರಥಚಿತ್ತಂ ಮಧ್ವಮತ್ರ ದಿನಮಂಡಲಮೇನಂ ಸ್ವಾಶ್ರಮೋಪಗಮನಾಯ ಮುಕುಂದ ವೇದವ್ಯಾಸ ದೇವರು, ಮುಕುಂದ ವೇದವ್ಯಾಸ ದೇವರು ಸ್ವಾಶ್ರಮ ಉಪಗಮನಾಯ ತಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಹೇಳಿ ದೀಪ್ತಿ ದೃಷ್ಟಿ ವಿದಿತ ಗತಿರನ್ಯೈಹಿ ಅನ್ಯೈಹಿ ಉಳಿದವರಿಗೆ ವ್ಯಾಸರ ಬಂದದ್ದು ಗೊತ್ತಾಯಿತಂತೆ. ಹೇಗೆ ಗೊತ್ತಾಯಿತು ಅಂದ್ರೆ ಪ್ರಕಾಶಮಯವಾದ ರೂಪದಲ್ಲಿ ಗೊತ್ತಾಯಿತಂತೆ, ಬೇರೆ ಇನ್ನೇನಿಲ್ಲ. ಆಚಾರ್ಯರಿಗೆ ಮಾತ್ರ ವೇದವ್ಯಾಸ ದೇವರು ಸಾಕ್ಷಾತ್ತಾಗಿ ಬಂದು ಎದುರಿನಲ್ಲಿ ನಿಂತು ನೀವು ನಾಳೆ ಹೊರಡ್ರಿ, ಉತ್ತರ ಬದರಿಗೆ ಬರ್ರಿ ಅಂತ ಹೇಳಿದ್ದು ಅಲ್ಲಿರುವ ಶಿಷ್ಯರಿಗೆಲ್ಲ ಹೇಗೆ ಗೊತ್ತಾಯಿತು ಅಂದ್ರೆ ಏನೋ ದೊಡ್ಡದಾದ ಒಂದು ಪ್ರಕಾಶ ಬಂದಿತು, ತೇಜಸ್ಸು ಬಂತು, ಇವರ ಜೊತೆಗೆ ಏನೋ ಮಾತಾಡಿತು, ಹೊರಟು ಹೋಯಿತು, ಇಷ್ಟೇ ಅರ್ಥವಾಯಿತೇ ವಿನಃ ಅವರು ಯಾರಿಗೂ ಕೂಡ ಸಾಕ್ಷಾತ್ತಾಗಿ ವೇದವ್ಯಾಸ ದೇವರ ಬಂದದ್ದು ಕಾಣಿಸ್ತಿಲ್ಲ. ಅದನ್ನೇ ಹೇಳ್ತಾರೆ, ಸ್ವಾಶ್ರಮ ಉಪಗಮನಾಯ ಮುಕುಂದ ತಮ್ಮ ಆಶ್ರಮಕ್ಕೆ ಬರಬೇಕು ಅಂತ ವೇದವ್ಯಾಸ ದೇವರು ಪ್ರೇರಣೆಯನ್ನ ಮಾಡಿದ್ರಂತೆ. ಉಳಿದವರಿಗೆ ದೀಪ್ತಿ ದೃಷ್ಟಿ ವಿದಿತ ಆಗತಿರನ್ಯೈಹಿ ಅನ್ಯೈಹಿ ಉಳಿದವರಿಗೆ ದೀಪ್ತಿ ದೃಷ್ಟಿ ಪ್ರಕಾಶ ಬಿತ್ತು. ಯಾರೋ ಬಂದಿದ್ರು ಹೇಳಿದ್ರು ಅಂತ ಹೇಳಿ ಇಷ್ಟು ತಿಳ್ಕೊಂಡ್ರಂತೆ. ಎಷ್ಟು ದಿವಸ ಆಗಿತ್ತಲ್ಲಿಗೆ? ದಿನಮಂಡಲ ಮೇನಂ 48 ದಿವಸ ಮುಗಿದಿತ್ತಂತೆ. 48 ದಿವಸ ಮುಗಿದ್ರೆ 49ನೇ ದಿವಸ ಬೆಳಿಗ್ಗೆ ಸೂರ್ಯೋದಯ ಆಯಿತು. ಸೂರ್ಯೋದಯಕ್ಕೆ ಆಚಾರ್ಯರು ಹೊರಟೇ ನಿಂತ್ರಂತೆ. ಪಾರಣಿ ಮಾಡಿಕೊಂಡು ಎರಡು ವಿಶ್ರಾಂತಿ ತಗೊಂಡು ಸೊಕಾಶ್ ಹೋಗೋಣ ಹೊರಟೇ ಬಿಟ್ಟು. ನಮ್ಮಲ್ಲಿ ಉಪವಾಸ ಆದಮೇಲೆ ಪಾರ್ಣಿಗೆ ಬಹಳ ಮಹತ್ವ ಇರ್ತದೆ. ಉಪವಾಸಕ್ಕಿಂತ ಪಾರ್ಣಿ ಶ್ರೇಷ್ಠ ಅಂತ ಕೆಲವು ಇಟ್ಕೊಂಡ್ಬಿಟ್ಟಾರೆ. ಏಕಾದಶಿ ಮಾಡಲಿ ಬಿಡ್ಲಿ, ದ್ವಾದಶಿ ಅಂತೂ ಕರೆಕ್ಟಾಗಿ ಮಾಡಬೇಕು ಹಿಂಗೆ ಇಟ್ಕೊಂಡ್ಬಿಟ್ಟಾರ. ಹಂಗಲ್ಲ, ಏಕಾದಶಿ ಮಾಡಿದ್ರೆ ದ್ವಾದಶಿ ಅದನ್ನು ಬಿಟ್ಬಿಡೋದು. ಏಕಾದಶಿ ಮಾಡ್ಲಿಕ್ಕೆ ಆಗದೆ ಇದ್ರೆ ಆಚಾರ ದ್ವಾದಶಿ ಸಕಾಲಕ್ಕೆ ಪಾಲನೆ ಮಾಡಬೇಕು ಅಂತ ಹೇಳಿ. ಅಂದ್ರೆ ಏಕಾದಶಿ ಅಕಳ ಸಕಳ, ದ್ವಾದಶಿ ಸಕಾಲ, ಬರೋಬ್ಬರಿ ಬೆಳಗ್ಗೆ ಎದ್ಕೊಂಡು ತಗೊಂಡ್ಬಿಡೋದು ಅಷ್ಟೇ ಕೆಲಸ. ಆಗೋಯ್ತು, ಇನ್ನೇನು ಕೆಲಸದ ಅಂತ ಹೇಳಿದ್ರೆ ಹಂಗಲ್ಲ. ಪಾರಣಿ ಗಿರಣಿ ವಿಶ್ರಾಂತಿ ಇವ್ಯಾವುದಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ರೆ ಆಚಾರ್ಯರು ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರ ಮರೀಚೌ ಮೌನವಾನ ಲಿಖದುತ್ತಮ ಚಿತ್ತ ಶಿಷ್ಯ ಶಿಕ್ಷಣ ಪರ ಕರುಣಾವಾನ್. ಅಲ್ಲಿಗೇನಾಯಿತು? ನಕ್ತಮೇವ ಭಗವತಿ ಉಪಯಾತೆ. ರಾತ್ರಿನೇ ವೇದವ್ಯಾಸ ದೇವರು ಹೊರಟು ಹೋಗ್ಬಿಟ್ರು. ಅವರು ಬಂದವರು ಬೆಳಗಿನ ತನಕ ಇರಲಿಲ್ಲ. ನಕ್ತಮೇವ ರಾತ್ರಿಯಲ್ಲಿಯೇನೆ ಭಗವತಿ ಉಪಯಾತೆ ಸತಿ ವೇದವ್ಯಾಸ ದೇವರು ಹೋಗಲು ಪ್ರೋದಿತೆ ಸತಿ ಸಹಸ್ರ ಮರೀಚೌ ಸೂರ್ಯೋದಯ ಆಯಿತು. ರಾತ್ರಿ ಮುಗೀತು, ಬೆಳಗ್ಗೆ ಆಯಿತು. ನಾರಾಯಣ ಪಂಡಿತಾಚಾರ್ಯರು ರಾತ್ರಿ ಕಳೆದು ಹಗಲಾಯಿತು ಅನ್ನೋದನ್ನ ಹೆಂಗೆ ಚಂದ ಬಿಡಿಸಿದ್ರು. ನಕ್ತಮೇವ ಭಗವತ್ಯುಪಯಾತೆ ಪ್ರೋದಿತೆ ಸತಿ ಸಹಸ್ರ ಮರೀಚೌ. ರಾತ್ರಿಯೇ ವೇದವ್ಯಾಸ ದೇವರು ಹೊರಟಾಗ ಬೆಳಗಾತ ಎದ್ದು ಮುಗಿದದಷ್ಟು ಕೆಲಸ. ಬೆಳಗಾತ ಎದ್ದು ಒಂದು ಶಬ್ದ ಎಲ್ಲದ ಅಂತ ಕೇಳಿದ್ರೆ ಸಹಸ್ರ ಮರೀಚೌ ಪ್ರೋದಿತೆ ಸತಿ. ಮರೀಚಿ ಅಂದ್ರೆ ಕಿರಣ, ಸಹಸ್ರ ಅಂದ್ರೆ ಸಾವಿರ, ಸಾವಿರಾರು ಕಿರಣಗಳಿಂದ ಕೂಡಿರುವನು ಸೂರ್ಯ. ಅವನು ಪ್ರೋದಿತೆ ಸತಿ ಉದಯಿಸುತ್ತಿರಲು. ನಕ್ತಮೇವ ಭಗವತ್ಯುಪಯಾತೆ ರಾತ್ರಿಯೇ ವೇದವ್ಯಾಸ ದೇವರು ಹೋಗುತ್ತಿರಲು. ರಾತ್ರಿ ವೇದವ್ಯಾಸ ದೇವರು ಹೋಗುತ್ತಿರಲು, ಬೆಳಿಗ್ಗೆ ಸೂರ್ಯೋದಯವಾಗುತ್ತಿರಲು ಹೊರಟು ಬಿಟ್ರು. ಇವರು ಹೊರಟದ್ದು ನೋಡಿ ಶಿಷ್ಯರಿಗೆಲ್ಲ
ಎಲ್ಲಿ ಹೊಂಟ್ರೋ ಏನೋ, ಯಾವಾಗ ಬರ್ತಾರೋ ಏನೋ, ನಮ್ಮ ಗತಿ ಏನೋ ಏನೋ. ಹೌದ್ರಿ, ಮತ್ತೆ ಶಿಷ್ಯರ ಗತಿ ಏನು ಮತ್ತೆ? ಯಾಕೆಂದ್ರೆ ಆಚಾರ್ಯ ಜೊತೆಗೆ ಬಂದಾರ, ಉಡುಪಿಯಿಂದ ಬೆನ್ನು ಹತ್ಕೊಂಡು ಬಂದ್ಬಿಟ್ಟಾರ ಅವ್ರಲ್ಲ. ಅವ್ರಿಗೇನು ಗೊತ್ತಿ ಇವ್ರು ಹಿಂಗೆ ಬದ್ರಿಗೆ ಹೋಗ್ತಾರ ಅಂತ ತಿಳ್ಕೊಂಡು ಹೇಳಿ, ಅಲ್ಲೇನು ಹೇಳಿ ಬಂದಿಲ್ಲ, ಇಲ್ಲ ಅವ್ರೇನು ಬದ್ರಿಗೆ ಹೋಗ್ತೀವಿ ಅಂತ ಹೇಳಿ. ಅಂದ ಮೇಲೆ ಮೌನವಾನಲಿಕದುತ್ತಮ ಚಿತ್ತ, ಮೌನವಾನ್, ಮೌನವ್ರತ ಮುಗಿದಿದ್ದಿಲ್ಲ ಇನ್ನು. ಅಲಿಖತ ಉತ್ತಮ ಚಿತ್ತ, ಆಚಾರ್ಯರು ಬರೆದ್ರಂತೆ. ಏನು? ಒಂದು ಶ್ಲೋಕವನ್ನ ಬರೆದ್ರಂತೆ. ಮುಂದಿನ ಶ್ಲೋಕವನ್ನ ಆಚಾರ್ಯರು ಬರೆದದ್ದು ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. ಮೌನವಾನಲಿಖದುತ್ತಮ ಚಿತ್ತ. ಯಾಕೆ ಬರಿಬೇಕಾಯಿತು ಆಚಾರ್ಯರಿಗೆ? ಶಿಷ್ಯ ಶಿಕ್ಷಣ ಪರಃ ಕರುಣಾವಾನ್, ಶಿಷ್ಯರಿಗೆ ಶಿಕ್ಷಣ ನೀಡಬೇಕು. ನಾನು ದೊಡ್ಡ ಬದರಿಗೆ ಹೋಗಿಬಿಟ್ರೆ, ಹಿರಿಯ ಬದರಿಗೆ ಹೋಗಿಬಿಟ್ರೆ ನೀವೇನ್ ಮಾಡ್ಬೇಕು ಇಲ್ಲಿ ಕುತ್ಕೊಂಡು? ನಿಮಗೆ ಜೀವನದಲ್ಲಿ ಕೆಲವು ಸೂತ್ರಗಳನ್ನು ಕೊಟ್ಟು ಹೋಗ್ಬೇಕಲ್ಲ ಅನ್ನೋದಕ್ಕಾಗಿ ಕರುಣಾವಾನ್, ಕರುಣಾಪೂರ್ಣರಾಗಿರುವಂತಹ ಆಚಾರ್ಯರು ಬರೆದರಂತೆ ಶ್ಲೋಕವನ್ನ. ಎಲ್ಲಿ ಬರೆದರು ಅಂತೇನು ಹೇಳಿಲ್ಲ, ಶ್ಲೋಕವನ್ನ ಬರೆದರು ಅಂತ ಇಷ್ಟು ಹೇಳಿದ್ದಾರೆ. ಅಲ್ಲೇನೋ ನೆಲದ ಮೇಲೆ ಬರೆದರೋ, ತಾಡವಾಲೆಯಲ್ಲಿ ಬರೆದರೋ, ಪೇಪರ್ ಪೆನ್ ತೊಗೊಂಡು ಬರೋರೋ ಗೊತ್ತಿಲ್ಲ, ನಮಗೆ ಇದ್ದಿದ್ದಿಲ್ಲ ಅವಾಗ. ಹಂಗೆ ಹೇಳಿಕ್ಕೆ ಹೋಗಬಾರ್ದು, ಭಾಳ ಶಾಣೆತನ ಮಾಡಿ ಪೇಪರ್ ತೊಗೊಂಡು ಪೆನ್ ತೊಗೊಂಡು ಬರೋದು ಅಂತ ಅಲ್ಲಿಗೆ ಹೋಗಬಾರ್ದು. ಪೇಪರ್ ಬಂದಿದ್ದಿಲ್ಲ ಇನ್ನೂ ಅವಾಗ. ಅದಕ್ಕೆ ನೆಲದ ಮೇಲೆ ಬರೆದಿರಬೇಕು, ಎಲ್ಲೋ ಒಂದು ಕಡೆಗೆ ಬರೆದಿದ್ದಾರೆ ಅಂತ ಇಷ್ಟಿಟ್ಕೊಳ್ರಿ. ಬರೆದು ಏನಂತ ಹೇಳಿದರು ಆಚಾರ್ಯರು? ಅವ್ರು ಏನು ಸಂಕಲ್ಪ ಮಾಡಿದರು ಅಂದರೆ, ಮೌನವ್ರತವನ್ನ ಮುಗಿಸುವುದು ಯಾವಾಗ ಅಂದರೆ ವೇದವ್ಯಾಸ ದೇವರನ್ನ ಕಂಡ ಮೇಲೆ. ಬದರಿಗೆ ಹೋಗಿ ವ್ಯಾಸರನ್ನ ಕಂಡು ಪಾದಸ್ಪರ್ಶ ಮಾಡಿ ಆಗ ಮಾತಾಡೋದು ಅಂತ ಇಟ್ಕೊಂಡಿದ್ರು. ಅಲ್ಲಿವರೆಗೆ ಮಾತೇ ಇಲ್ಲ, ಮಾತೇ ಇಲ್ಲ. ನೋಡ್ರಿ ಎಂಥ ಕಠಿಣವಾದ ನಿರ್ಧಾರಗಳೆಲ್ಲ. ಸಂಕಲ್ಪ ಮಾಡಿದರೆ ಅಲ್ಲಿವರೆಗೂ ನಾವು ಹಿಂಗೆ ಇರ್ತೀವಿ ಅಂತಿರ್ಬೇಕು, ಅಲ್ಲಿವರೆಗೂ ನಾವು ಹಿಂಗೆ ಇರ್ತೀವಿ. ಇಲ್ಲ ನಾವು ಹಿಂಗೆ ಮಾಡಬೇಕು ಅಂತ ಇಟ್ಕೊಂಡಿವಿ, ಅದಾಗೋವರೆಗೂ ಅದನ್ನೇ ಮಾಡೋದು. ಬೇರೆ ಮಧ್ಯದಲ್ಲಿ ಏನು ಬಂದರೂ ಆ ಕಡೆ ಈ ಕಡೆ ಸರಿಸೋ ಹಂಗಿಲ್ಲ. ಹನುಮಂತ ಸಮುದ್ರ ಹಾರಿದ, ಲಂಕಾಕ್ಕ ಇಳಿಯೋದನ್ನು ಸಂಕಲ್ಪ ಇಟ್ಕೊಂಡಿದ್ದವ. ನಡುವು ಎಲ್ಲೆಲ್ಲೆಲ್ಲೆಲ್ಲೂ ಸ್ಟೇಷನ್ ಬರಲಿಲ್ಲ ಅವಂಗ, ನಾನ್ ಸ್ಟಾಪ್. ಅದು ಹುಬ್ಳಿ ಬೆಳಗಾವಿ ಇರ್ತಲ್ಲ, ನಾನ್ ಸ್ಟಾಪ್, ಹಂಗೆ ನಾನ್ ಸ್ಟಾಪ್ ಅದು. ಇಲ್ಲಿ ಹತ್ತಿರ ಸೀದಾ ಅಲ್ಲೇ ಮಧ್ಯಕ್ಕೆ ಒಂದು 3-4 ಮಂದಿ ಬಂದಿರ್ರಿ, ನಮ್ಮನೆಗೆ ಇಳ್ಕೊಂಡು ಹೋಗ್ರಿ, ಒಂಚೂರು ಹಾಲು ಹಣ್ಣು ತೊಗೊಂಡು ಹೋಗ್ರಿ. ಯಾವ ಹಾಲು ಬೇಡ, ಹಣ್ಣು ಬೇಡ, ಏನು ಬೇಡ, ಹೋಗೋದನ್ನು ಹೋಗ್ಬಿಡೋದು, ಅಷ್ಟೇ ಕೆಲಸ. ಒಮ್ಮೆ ಸಂಕಲ್ಪ ಮಾಡಿದ್ದೇವೆ ಅಂದ ಮೇಲೆ ಅದು ಮುಗಿಯೋವರೆಗೂ ಕೂಡ ಬಿಡುವಂಗಿಲ್ಲ. ಉಸಿರು ಬಿಡಬೇಕೇ ವಿನಃ ಸಂಕಲ್ಪ ಬಿಡಬಾರ್ದು. ಇದು ನಮಗೆ ಆಚಾರ್ಯರ ಆದರ್ಶ. ಉಸಿರು ಬಿಡಬೇಕು, ಆ ಸಂಕಲ್ಪ ಬಿಡಬಾರ್ದು. ಮಾಡ್ಕೊಂಡು ಅದರಲ್ಲೇ ಪ್ರಾಣ ತೆಗೆದರೂ ಅಡ್ಡಿ ಇಲ್ಲ, ಅದನ್ನು ಬಿಟ್ಟು ಬದುಕಬಾರ್ದು ಅಂತ ಹೇಳ್ತಾರೆ ಆಚಾರ್ಯ. ಆದ್ದರಿಂದ ಅಂದು ರಾತ್ರಿಗೆ ಬಾದರಾಯಣ ನಂದ ತೀರ್ಥಗಿಂತು ಪೇಳುತ್ತ ಹಿಂದಿರುಗಿ ಪೋಗಲ್ಕೆ ಮತ್ತ ಸೂರ್ಯನುದಿಸಲ್ಕೆ ಮುಂದೆ ಶಿಕ್ಷಣ ಪರನು ಮಧ್ವ ಮುಕುಂದ ಮಾನಸ ಶಿಷ್ಯ ಕರುಣಾ ಸಿಂಧು ಲೇಖನದಿಂದ ತಿಳಿಸಿದ ಭಕ್ತವೃಂದದಲ್ಲಿ ಮೌನವಾಗಿ ಶ್ಲೋಕವನ್ನ ಬರೆದರಂತೆ. ಏನು ಶ್ಲೋಕ ಬರೆದಿರಬೇಕು? 47ನೇ ಶ್ಲೋಕ. ಇದು ಅವರಿಗಲ್ಲ, ಇದು ನಮಗೆ. ಅವತ್ತಿದ್ದ ಶಿಷ್ಯರಿಗೆ ಗೊತ್ತೇ ಇದೆ. ನಮಗೇನು ಹೇಳಿಕೊಟ್ರು ಆನಂದ ತೀರ್ಥರು? ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮದುಕ್ತಿ ಸದೃಶಂ ಹಿತ ರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಹಿಂದ ಮುಂದಾಗ್ಯಾವ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತ ರೂಪಂ. ಈ 4 ಮಾತನ್ನು ಹೇಳಿದ್ರಂತ ಆಚಾರ್ಯ. ಸಾಕು, ಈ 4 ಮಾತು ನೀವು ನೆನಪಿಟ್ಟುಕೊಳ್ರಿ ಅಂತ ಹೇಳಿದ್ರು. ಭಾಳ ಬ್ಯಾಡ್ರಿ, 4 ಮಾತ್ರಿ. ಆಚಾರ್ಯ 4 ಮಾತು ಹೇಳಬೇಕು ಅಂತಿರ್ತಾರಲ್ಲ ಪ್ರವಚನದಾಗ. ಪ್ರವಚನ ಶುರು ಮಾಡಿದ ಕೂಡಲೇ ಆಚಾರ ಒಂದು 4 ಮಾತಾಡಬೇಕು ಅಂತ ಇರ್ತಾರೆ. ಇವರು 4ರ ಮುಂದೆ 2 ಪೂಜೆ ಇಟ್ಬಿಟ್ಟಿರ್ತಾರೆ ಮಾತಾಡೋರು. ಹೀಗಾಗಿ ಯಾರ ಸ್ಟೇಜ್ ಮೇಲೆ ಕೂತಾಗ ನೀವೊಂದು 4 ಮಾತಾಡ್ರಿ ಅಂದಿರ್ತಾರೆ. ಅಷ್ಟೇ ರೀ, ಅವರಿಗೆ 4 ಮಾತಾಡ್ರಿ ಅಂತ ಕೊಟ್ರೆ ಇಷ್ಟು ಆನಂದ ಆಗಿಬಿಟ್ಟಿರ್ತದೆ. ಮನ್ಯಾಗ ಇವ್ರದ್ದು ಯಾರೋ ಮಾತು ಕೇಳ್ತಿರಂಗಿಲ್ಲ, ಉಳಿದ ಕಡೆಗೆ ಎಲ್ಲರ ಮಾತು ಕೇಳ್ಬೇಕಾಗ್ತಿರ್ತದೆ. ಇದು ಸಿಕ್ಕದ್ದ ಚಾನ್ಸು ಅಂತ ತಿಳ್ಕೊಂಡು ಹೇಳಿ 4ರ ಮುಂದೆ 2 ಪೂಜೆ ಇಟ್ಟೇ ಬಿಡ್ತಾರೆ. ಮುಗಿದು ಹೋದ ಕೆಲಸ. 4 ಮಾತಾಡ್ರಿ, 400 ಮಾತಾಡಿ ಕೂತವ್ರು ಕಿವಿ ತೂತು ಬೆಳೆಸಿ ಹೋಗೋದು ಕೆಲಸ. 4 ಮಾತು
ಗಂಟು ಕಟ್ಕೋಬೇಕು ನಾವು. ನಮ್ಮ ಜೀವನದೊಳಗೆ ಹೆಜ್ಜೆ ಹೆಜ್ಜೆಗೆ ಆಚಾರ್ಯ 4 ಮಾತುಗಳಿರ್ಬೇಕು. ಹೇಳಿದ್ದೇನು ದೊಡ್ಡ ಸೂತ್ರ ಹೇಳಿಲ್ರಿ ಅವ, ಸಣ್ಣ ಸೂತ್ರನೇ ಹೇಳ್ಯಾರ. ಸಣ್ಣ ಸೂತ್ರ ನಮಗೆ ಹೆಂಗೆಂಗೆ ಯಾವ ಕಾಲದಾಗ ಅಪ್ಲೈ ಆಗ್ಲಿಕ್ಕೆ ಬರ್ತದೆ ಅಷ್ಟು ಅಪ್ಲೈ ಮಾಡ್ಕೊಳ್ಳಿ ಬರ್ತದೆ. ಬೇರೆ ಏನಿಲ್ಲ ಇಲ್ಲ. ಎಷ್ಟು ರೀತಿಯಿಂದ ನೀವು ಅದನ್ನು ತೆಗೆದುಕೊಂಡ್ರು ಹೊಸದಾಗಿ ಅರ್ಥ ಬರುವಂತೆ ಅದಕ್ಕೆ ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ. ನೇದೃಶಂ ಸ್ಥಲಮಲಂ ಶಮಲಗ್ನಂ. ಮೊದಲು ಆ ಬದರಿಯನ್ನು ವರ್ಣನೆ ಮಾಡಿದ್ರ ಆಚಾರ್ಯ. ಬದರಿ ಹೇಗಿದೆ, ಎರಡನೆಯದ್ದು ಅಲ್ಲಿ ಹರಿಯುವ ಗಂಗೆ ಹೇಗಿದ್ದಾಳೆ, ಮೂರನೆಯದ್ದು ದೇವರು, ನಾಲ್ಕನೆಯದ್ದು ನಮ್ಮ ಮಾತು. 4 ಮಾತು. ನಮ್ಮ ಗುರುಗಳು ಹೇಳ್ತಿರೋರು ಯಾವಾಗಲೂ ಬದುಕಿದಾಗ 4 ಜನರಿಗೆ ಬೇಕಾದವ್ರು ಬದುಕ್ಬೇಕಂತ. ಯಾಕೆ ಹೋದ್ಮೇಲೆ 4 ಜನ ಬೇಕಾಗ್ತಾರ. ಸಿಂಪಲ್ ಮ್ಯಾಟರ್. ಬಾಳಿರೋಗೇನು ಸೂತ್ರ ಬೇಕಾಗಿಲ್ಲ, ಸುಸೂತ್ರ ಬೇಕಾಗಿಲ್ಲ. ಬದುಕಿದಾಗ 4 ಜನರಿಗೆ ಉಪಯೋಗ ಬೀಳುವಂತೆ ಬದುಕಿದ್ರೆ ಹೋದ ಮೇಲೆ 4 ಜನ ನಿನ್ನನ್ನ ಇರ್ಲಿ. ಅದು ಈಗ 4 ಜನ ಬೇಕಾಗಿಲ್ಲ. ಈಗ ಒಬ್ಬ ಸಾಕು. ಈಗ ಆಂಬ್ಯುಲೆನ್ಸ್ ಡ್ರೈವರ್ ಒಬ್ಬ ಸಾಕು, ನಮ್ಮನ್ನು ಒತ್ತೊಯ್ದು ಹೋಗ್ಬಿಡ್ತಾರೆ ಅಷ್ಟೇ. ಬದುಕಿದಾಗ 4 ಜನರಿಗೆ ಬದುಕು ಬೇಕಾಗುವಂತೆ ಬದುಕಬೇಕು. ಆ ಬದುಕಲಿಕ್ಕೆ ಬೇಕಾಗುವ 4 ಸೂತ್ರಗಳನ್ನ ಭಾವಿ ಬ್ರಹ್ಮರು, ಯಾರು ನಾಳೆ ಚತುರ್ಮುಖ ಬ್ರಹ್ಮರಾಗುವರಿದ್ದಾರೋ ಅವರ 4 ಮಾತುಗಳು. ಒಂದೊಂದು ಮುಖದಿಂದ ಒಂದೊಂದು ಮಾತು ಬಂದಂತೆ ಇತ್ತು. ನೇದೃಶಂ ಸ್ಥಲಮಲಂ ಶಮಲಗ್ನಂ. ಶಮಲ ಅಂದ್ರೆ ಪಾಪ. ಶಮಲಂ ಘಂತಿ ಇತಿ ಶಮಲಗ್ನಂ. ಪಾಪವನ್ನ ನಾಶ ಮಾಡುವಂತಹ ಜಾಗ. ಇದರಂತಹದ್ದು ಇನ್ನೊಂದು ಸಿಗೋದಿಲ್ಲ ನಿಮಗೆ. ಯಾವುದರಂತಹದ್ದು? ಇದರಂತಹದ್ದು ಅಂತ ಇಷ್ಟೇ ಎಂದಾರ, ಯಾವುದರಂತಹದ್ದು ಅಂತ ಹೇಳಿಲ್ಲ. ಬದರಿಯಲ್ಲಿ ಇದ್ರೆ ಬದರಿ ಅಂತಹದ್ದು, ಉಡುಪಿಯಲ್ಲಿದ್ರೆ ಉಡುಪಿ ಅಂತಹದ್ದು ಅಷ್ಟೇ. ಅವರು ಹೇಳಿದ್ದು ನೀದೃಶಂ ಸ್ಥಲಮಲಂ ಶಮಲಗ್ನಂ. ಈದೃಶಂ ಸ್ಥಳಂ, ಇಂತಹ ಸ್ಥಳ ಪಾಪ ಪರಿಹಾರ ಮಾಡುವಂತಹದ್ದು ನಿಮಗೆ ಇನ್ನೊಂದು ಇಲ್ಲ ಅಂದ್ರು. ಆಚಾರ್ಯರ ಬುದ್ಧಿಯಲ್ಲಿ ಇದ್ದದ್ದು ಬದರಿಗೂ ಇರಬಹುದು, ಉಡುಪಿಯೂ ಇರಬಹುದು. ಯಾಕಿರಬಾರದು? ಉಡುಪಿ ಕ್ಷೇತ್ರದಲ್ಲಿ ನಿಂತು ಈ ಶ್ಲೋಕವನ್ನ ಉಚ್ಚಾರಣೆ ಮಾಡಿದ್ರೆ ನೇದೃಶಂ ಸ್ಥಲಮಲಂ ಶಮಲಗ್ನಂ. ಬದರಿಯಲ್ಲಿ ನಿಂತು ಉಚ್ಚಾರಣೆ ಮಾಡಿದ್ರೆ ನೇದೃಶಂ ಸ್ಥಲಮಲಂ ಶಮಲಗ್ನಂ. ಕಾಶಿಯಲ್ಲಿ ನಿಂತು ಉಚ್ಚಾರಣೆ ಮಾಡಿದ್ರೆ ನೇದೃಶಂ ಸ್ಥಲಮಲಂ ಶಮಲಗ್ನಂ. ಎಲ್ಲಿಯಾದರೂ ಅನ್ವಯ ಮಾಡಿಕೊಳ್ರಿ. ಮೂಲತಃ ಹೇಳಿದ್ದು ಬದರಿಯಲ್ಲಿ. ಇಷ್ಟು ಕೆಲಸ ಮೂಲತಃ ಹೇಳಿದ್ದು ಬದರಿಯಲ್ಲೇ ಆದರೂ ಕೂಡ ನೀವು ಎಲ್ಲಿಯಾದರೂ ಅನ್ವಯ ಮಾಡಿಕೊಳ್ಳಿಕ್ಕೆ ಬರ್ತದೆ. ಇದೇನು ಮಾಡ್ಕೊಳ್ಬಾರ್ದು ಅಂತೇನಿಲ್ಲ. ಆದರೆ ಆಚಾರ್ಯರು ಈಗ ಹೇಳಿದ್ದು ಬದರಿಯಲ್ಲಿ. ಬದರಿ ಕ್ಷೇತ್ರದಂತಹ ಇನ್ನೊಂದು ಕ್ಷೇತ್ರ ಸಿಗೋದಿಲ್ಲ. ಅದಕ್ಕೆ ಹೇಳ್ತಿರ್ಬೇಕಂತೆ, ಬದರಿ ಕ್ಷೇತ್ರಂ ಗಮಿಷ್ಯಾಮಿ ಬದರಿ ಕ್ಷೇತ್ರೇವ ಸಾಮ್ಯಹಂ ಅಂತ ಹೇಳ್ತಿರ್ಬೇಕಂತ ಮನೆಯಲ್ಲಿ ನಿತ್ಯದಲ್ಲಿ. ಹೋಗ್ಲಿಕ್ಕಾಗ್ಲಿ ಬಿಡ್ಲಿ, ಬದರಿಗೆ ಹೋಗ್ತೀನಿ ಬದರಿ ಆಗಿರ್ತೀನಿ ಅಂತ ಅನ್ಬೇಕಂತ ದಿವಸ. ಯಾಕಂತ ಕೇಳಿದ್ರು. ಹೋಗಂಗಿಲ್ಲ ಬಿಡಂಗಿಲ್ಲ ಸುಳ್ಳು ಅನ್ನೋದು ಯಾಕೆ? ಹೋಗ್ತಿದ್ರೆ ಅನ್ಬೇಕು, ಹೋಗ್ಲಂದ್ರೆ ಯಾಕೆ ಅನ್ಬೇಕು ಅಂದ್ರೆ ಅನ್ಕೋತಿದ್ರೆ ದೇವ್ರು ಒಂದ್ ದಿವ್ಸ ಕಳಿಸ್ತಾನಂತ. ದೇವ್ರ ಒಂದು ನಿಯಮದ ನಿನ್ನ ಬಾಯಾಗ ಬರ್ತೋ ಇಲ್ಲಿ ನೋಡ್ತಾನಂತ. ಬರ್ತದೆ ಅಂತಂದ್ರೆ ದೇವ್ರು ಕರ್ಕೊಂಡು ಹೋಗ್ತಾನಂತ. ಬದರಿಗೆ ಹೋಗ್ತೀನಿ ಅಂತ ಅಂತಿದ್ದ ಅಂತಂದ್ರೆ ಪಾಪ ಬಹಳ ಅನ್ಕೊಳಿಕತಾನೆ, ನಡಿ ಅಂತೇಳಿ ಯಾರ ಜೊತೆ ಮಾಡಿ ಬದರಿಗೆ ಕಳಿಸ್ಬಿಡ್ತಾರೆ. ಮುಗಿದೋದ್ ಕೆಲಸ. ಅದಕ್ಕೆ ನಾವೇನ್ ಮಾಡ್ಬೇಕು? ಹೋಗ್ಲಿಕ್ಕೆ ಆಗದೆ ಇದ್ರು ಕೂಡ ಹೋಗ್ತೀವಿ ಅಂತ ಅನ್ಬೇಕಂತ. ಇದೊಂದು ದೊಡ್ಡ ಪುಣ್ಯದ ಕೆಲಸ. ಹೋದಷ್ಟ ಪುಣ್ಯ. ಕೆಲವು ಅಂತಿರ್ತಾರೆ ನೋಡು, ಕೊಡ್ತೀನಿ ಅಂತ, ಕೊಟ್ಟಷ್ಟ ಆತ್ ಬಿಡ್ರಿ ಅಂತ ಇರ್ತಾರೆ. ಕೊಡ್ಲಿ ಬಿಡ್ಲಿ, ಕೊಟ್ಟಷ್ಟ ಆತು ಅಂತ ಇರ್ತಾರಲ್ಲ. ಹಂಗ ಹೋಗ್ತೀನಿ ಅಂತಂತಿದ್ರೆ ಹೋದಂಗೆ ಆಯ್ತಂತ. ನೀದೃಶಂ ಸ್ಥಲಮಲಂ ಶಮಲಗ್ನಂ. ಎಲ್ರೂ ಗಟ್ಟಿಟ್ಕೊಡ್ರಿ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ. ಅಸ್ಯ ತೀರ್ಥಸ್ಯ, ಇಲ್ಲಿ ಹರಿಯುವಂತಹ ಗಂಗೆ ಇದ್ದಾಳಲ್ಲ, ಇದಕ್ಕೆ ಸಮಾನವಾದ ನದಿ ಇನ್ನೊಂದಿಲ್ಲ. ವಾಹ ಅಂದ್ರೆ ನೀರು. ಅಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ, ನೀರು ನದಿ ಇನ್ನೊಂದಿಲ್ಲ. ಗಂಗೆಗೆ ಸಮಾನವಾದ ನದಿ ಎಲ್ಲಿಂದ ತರ್ತೀರಿ ನೋಡಂತೆ? ಉಲ್ಟಾ ಬ್ಯಾರೆ ನದಿ ಒಳಗೆ ಗಂಗಾ ಬರ್ತಾಳೆ, ಗಂಗಾ ನದಿಯಾಗಿ ಇನ್ಯಾರು ಬರಂಗಿಲ್ಲ, ನೆನಪಿಟ್ಕೊಳ್ರಿ.
ಈಗೇನೋ ತುಂಗಾಕ್ ಬಂದದಂತ ಒಂದು ಪ್ರಸಿದ್ಧಿ ಬಂದದ್ ನೋಡ್ರಿ. ಯಾವಾಗ ಬರ್ತಾಳಂತ ಗೊತ್ತಿಲ್ರಿ. ತುಂಗಾಕ ಗಂಗಾ ಯಾವಾಗ ಅಂತ ಗೊತ್ತಿಲ್ಲ. ಮಕರ ರಾಶಿ ಒಳಗಿದ್ರಲ್ರಿ, ಕರ್ಕ ರಾಶಿ ಒಳಗಿದ್ರದು. ಈಗ ಮಕರ ರಾಶಿ ಗುರು ಬಂದಾನೆ, ಈಗ ಯಾಕೆ ಬಂದ್ಲೋ ಗೊತ್ತಿಲ್ಲ. ಯಾರಿಗೆ ಅನುಕೂಲ ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡ್ಬಿಟ್ರು ಹುಟ್ಟರು ಕೊಡ್ಕೊಂಡು. ಈಗಲ್ಲದು, ಈಗ ತುಂಗೆಗೆ ಗಂಗೆ ಬರುವ ಟೈಮೇ ಅಲ್ಲ. ರಾಶಿ ವ್ಯತ್ಯಾಸ ಆಗಿದೆ. ಈಗ ಗುರು ಎಲ್ಲಿದ್ದಾನ? ಮಕರ ರಾಶಿಯಲ್ಲಿದ್ದಾನೆ. ಗುರು ಮಕರ ರಾಶಿಯಲ್ಲಿ ಇದ್ರೆ ತುಂಗಾಕ್ ಬರೋದಿಲ್ಲ, ಕರ್ಕದಲ್ಲಿದ್ರೆ ಬರಬೇಕು. ಹೊಡೆದು ಬಿಟ್ರು ಗಂಗಾ ಬಂದ್ಬಿಟ್ಲು ತುಂಗಾಕ್ ಅಂತ ಹೇಳಿ ಚಲೋತ್ನಾಗ ಸ್ನಾನ ಮಾಡಿಸ್ಕೊಂಡಿಷ್ಟು ಊಟ ಮಾಡಿ ಸ್ವಚ್ಛ ಮಾಡಿಸ್ಕೊಂಡ್ಬಿಟ್ರು, ಮುಗಿದ ಕೆಲಸ. ಅದಕ್ಕೆ ಈಗ ಬಂದಿಲ್ಲ, ಈಗ ಬಂದಿಲ್ಲ. ಸುಮ್ಮನೆ ಕೆಲವರಿಗೆ ಭ್ರಮ ಆಗಿದೆ, ಹಾಕೋಲ್ದಾಕ. ಇನ್ನೇನು ಯಾವಾಗೂ ಗಂಗಾ ಬರ್ತಿರ್ತಾಳೆ, ಈಗೂ ಬಂದಾಳ, ಮಾಡ್ಕೊ ಹೋಗಿ, ಮುಗಿದೋದ್ ಕೆಲಸ. ತುಲಾಕ್ ಬಂದ್ರೆ ಗುರು, ಕಾವೇರಿ ಬರ್ತಾನೆ, ಗಂಗಾ ಬರ್ತಾಳೆ. 1 ತಿಂಗಳು ತುಲಾ ಮಾಸ ಅಂತ ಪ್ರಸಿದ್ಧದ. ಆಗ ಬಂದ್ರೆ ಅಲ್ಲಿರ್ತದೆ 1 ತಿಂಗಳೇನು. ತುಲಾ ರಾಶಿ ಒಳಗೆ ಗುರು ಬಂದ ಅಂದ್ರೆ ಕಾವೇರಿ ಒಳಗೆ 1 ವರ್ಷ ಪೂರ್ಣ. ಹಿಂಗ ಒಂದೊಂದು ರಾಶಿ ಒಳಗೆ ಇದ್ದಾಗ ಒಂದೊಂದು ವರ್ಷದಲ್ಲಿ ಇರ್ತಾನಂತ ನಿಯಮದ. ಅದು ಮಕರಕ್ಕೆ ಬಂದಾಗ ಯಾಕೆ ಬಂದ್ರೋ ಗೊತ್ತಿಲ್ಲ. ಕನ್ಯಾಕ್ ಬಂದಾಗ ಕೃಷ್ಣ, ಸಿಂಹಸ್ಥ ಬಂದಾಗ ಗೋದಾ, ತುಲಾಕ್ ಬಂದಾಗ ಮತ್ತ ಕಾವೇರಿ, ಕರ್ನಾಟಕಕ್ಕೆ ಬಂದಾಗ ತುಂಗ. ಅದು ಬಿಟ್ಟು ಈ ಮಕರಕ್ಕೆ ಬಂದಾಗ ಬಂದ್ಬಿಟ್ಟ. ಇರ್ಲಿ, ಆಗ ಹೋಗ್ಬಿಟ್ಟು ಮತ್ತೆ. ಅದಕ್ಕೆ ಉಳಿದ ನದಿ ಒಳಗೆ ಏನಾಗ್ಯದ ಅಂತಂತಂದ್ರೆ ಗಂಗಾ ಬರ್ತಾಳ. ಗಂಗಾದೊಳಗೆ ಇನ್ಯಾರು ಬರಂಗಿಲ್ಲ. ಯಾಕೆ ವ್ಯವಸ್ಥೆ ಇದು? ಸಿಂಹರಾಶಿಯಲ್ಲಿ ಗುರು ಬಂದ ಅಂದ್ರೆ ಗೋದಾವರಿಗೆ ಹೋಗಿ ಮುಳುಗಿದ್ದು. ಗಂಗಾ ಬಂದಾಳ ಮತ್ತೆ ದಿವಸ ಇದ್ಲಲ್ಲ ಗೋದಾವರಿ, ಅಕ್ಕಿನ್ಯಾರು ಕೇಳವರೇ ಇಲ್ಲೀಗ. ಅಂದ್ರೆ ಗೋದಾವರಿಗಿಂತಲೂ ಮಿಗಿಲಾದದ್ದು ಗಂಗಾ. ಎಷ್ಟು ಅದ್ಭುತ ಗೊತ್ತಾ? ಆಚಾರ್ಯರು ಕೃಷ್ಣಾಮೃತ ಮಹಾಣದಲ್ಲಿ ಒಂದು ಮಾತು ಹೇಳ್ತಾರೆ. ಗಂಗಾ ಸ್ನಾನ ಮಾಡಿದ್ರೆ ಏನು ಪುಣ್ಯ ಅದ ಅಂತ ಒಂದು ಮಾತು ಹೇಳ್ಯಾರ. ಒಂದ್ಸಲ ಸ್ನಾನ ಮಾಡ್ಬೇಕು ಗಂಗಾದಾಗ. ಎಷ್ಟು ದಿವಸ ಮಾಡಿದ ಪುಣ್ಯ ಏನದ ಅಂತ ಕೇಳಿದ್ರೆ, ತ್ರಿರಾತ್ರ ಫಲದ ನದ್ಯ ಏನಪ್ಪ, ಯಾ ಕಾಶ್ಚಿದ ಸಮುದ್ರಗಾಸ್ತು ಪಕ್ಷಸ್ಯ ಮಾಸಸ್ಯ ಸರಿತಾಂಪತಿ ಷಣ್ಮಾಸ ಫಲದ ಗೋದಾ ವತ್ಸರಸ್ಯ ತು ಜಾಹ್ನವಿ. ಆಚಾರ್ಯರು ಕೃಷ್ಣಾಮೃತ ಮಹಾಣವದಲ್ಲಿ ಹೇಳುವಾಗ, ತ್ರಿರಾತ್ರ ಫಲದ ನದ್ಯ ಯಾ ಕಾಶ್ಚಿದ ಸಮುದ್ರವನ್ನ ಸೇರದ ನದಿಯಲ್ಲಿ ಸ್ನಾನ ಮಾಡಿದರೆ, ಸಮುದ್ರ ಸೇರಲ್ಲ ಅದು ಇನ್ಯಾವುದೋ ನದಿಯಲ್ಲಿ ಸೇರಬಹುದು ಅಥವಾ ಎಲ್ಲೋ ಒಂದು ಕಡೆಗೆ ಮುಳುಗಬಹುದು, ಅಷ್ಟೇ ಕೆಲಸ. ಸಮುದ್ರ ಸೇರದ ನದಿಯಲ್ಲಿ ಸ್ನಾನ ಮಾಡಿದರೆ 3 ದಿನ ಉಪವಾಸ ಮಾಡಿದ ಪುಣ್ಯ ಇದೆ ಅಂತ. ಸಮುದ್ರ ಸೇರೋದಿಲ್ಲ ನದಿ. ತ್ರಿರಾತ್ರ ಫಲದ ನದ್ಯ ಯಾ ಕಾಶ್ಚಿತ್ ಅಸಮುದ್ರಗಾಹ, ಸಮುದ್ರ ಸೇರೋದಿಲ್ಲ. ಸಮುದ್ರಗಾಸ್ತು ಪಕ್ಷಸ್ಯ, ಅಕಸ್ಮಾತ್ ಸಮುದ್ರ ಸೇರುವ ನದಿಯಲ್ಲಿ ಸ್ನಾನ ಮಾಡಿದರೆ ಪಕ್ಷ 7 ದಿವಸದ ಪುಣ್ಯ. ಅಂದ್ರೆ ಕೃಷ್ಣ ಅದಂತ ಇಟ್ಕೊಳ್ರಿ, ಗೋದಾವರಿ ಅದಂತ ಇಟ್ಕೊಳ್ರಿ, ಇದು ಸಮುದ್ರ ಸೇರ್ತದೆ. ಸಮುದ್ರ ಸೇರುವಂತಹ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಿದರೆ 1 ವಾರ ಅಥವಾ ಹೀಗೆ ಪಕ್ಷ 15 ದಿವಸ, 1 ವಾರ ಅಲ್ಲ, ಸಪ್ತಾಹ ಅಲ್ಲ, 15 ದಿವಸ. ಸಮುದ್ರಗಾಸ್ತು ಪಕ್ಷಸ್ಯ 15 ದಿವಸ. ಇನ್ನ ಮಾಸಸ್ಯ ಸರಿತಾಂಪತಿ, ಸಮುದ್ರದಲ್ಲಿ ಸ್ನಾನ ಮಾಡಿದರೆ 1 ತಿಂಗಳು. ಸಮುದ್ರ ಸೇರದ ನದಿಗಳಲ್ಲಿ ಮಾಡಿದಾಗ 3 ದಿನ, ಸಮುದ್ರ ಸೇರುವ ನದಿಗಳಲ್ಲಿ ಮಾಡಿದರೆ 15 ದಿನ. ಪಕ್ಷ ತಪ್ಪು ಹೇಳಿದೆ, ವಾರ ಅಲ್ಲ, 15 ದಿವಸ ಪಕ್ಷ, 15 ದಿನಗಳ ಸ್ನಾನ. ಆಮೇಲೆ ಸಮುದ್ರದಲ್ಲಿ ಸ್ನಾನ ಮಾಡಿದರೆ 1 ತಿಂಗಳು, ನೆನ್ಬಿಟ್ಟುಕೊಳ್ರಿ. ಇನ್ನು ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಷಣ್ಮಾಸ ಫಲದ ಗೋದಾ, 6 ತಿಂಗಳು ಉಪವಾಸ ಮಾಡಿದರೆ ಏನು ಪುಣ್ಯ ಅದ, ಆ ಪುಣ್ಯ ಗೋದಾವರಿಯಲ್ಲಿ ಸ್ನಾನ ಮಾಡಿದ್ರೆ ಬರ್ತದಂತ. ಸುಮ್ಮನೆ ಅದೇನು ಗಂಗಾ ಬರ್ಬೇಕಾಗಿಲ್ಲ, ಗೋದಾವರಿ ಕಂತು ನಿಮಿಷಕ್ಕೆ ನೀವು ಹೋಗಿ ಸ್ನಾನ ಮಾಡಿ ಬಂದ್ಬಿಟ್ರಿ ಅಂತಂದ್ರೆ 6 ತಿಂಗಳು ಉಪವಾಸ ಮಾಡಿದ ಪುಣ್ಯ ಯಾರಿಗಿಲ್ಲ, ಯಾರಿಗುಂಟು. ಹೋಗಿ ಬರ್ಬೇಕು ಒಂದ್ಸಲ, ಗೋದಾವರಿಯಲ್ಲಿ ಇರ್ತಾಳೆ ನೋಡ್ಕೊಂಡ್ಬರ್ಬೇಕು. ಇನ್ನ ವತ್ಸರಸ್ಯ ತು ಜಾಹ್ನವಿ, ಗಂಗಾ ಸ್ನಾನ ಮಾಡಿದರೆ 1 ವರ್ಷ ಬರೋಬ್ಬರಿ 360 ದಿವಸ ಉಪವಾಸ ಯಜ್ಞ ದಾನ ಮಾಡಿದ ಪುಣ್ಯ ಬರ್ತದೆ. ಇನ್ಯಾವ ನದಿಗೂ ಇಲ್ಲ, ಎಲ್ಲ ನದಿ ಕೆಳಗೆ ಹೋಗ್ಬಿಟ್ಟು ಈಗ ತಿರುಗಿ. ಉಳಿದ ನದಿಗಳೆಲ್ಲ 3 ದಿವಸದ್ದು, 15 ದಿವಸದ್ದು, ತಿಂಗಳದ್ದು, 6 ತಿಂಗಳದ್ದು ಹೋಗ್ಬಿಟ್ಟು 1 ವರ್ಷದ ಪುಣ್ಯ ಇದ್ದದ್ದು ಗಂಗಾ ನದಿಯಲ್ಲಿ. ಅದಕ್ಕೆ ಗಂಗೆಗೆ ಸಮನಾಗಿರುವಂತಹ ನದಿ ಮತ್ತೊಂದು ಇಲ್ಲ. ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯೋ
ಲೋಕತ್ರಯಗಳಗ ಹಿಂಗಿಸುವಳವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳ ನೊಡೆಯ ನಂಗೋಪಾಂಗಗಳಲ್ಲಿ ಪಮಲನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪುದೇನರಿದು. ಹರಿಕಥಾಮೃತಸಾರದಲ್ಲಿ ಕರುಣಾಸಂಧಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯೋ, ಭಗವಂತನ ಹೆಬ್ಬರಳಿನ ತುದಿಯಲ್ಲಿ ಹುಟ್ಟಿ ಬಂದ ಗಂಗೆ. ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯೋ, ಲೋಕತ್ರಯಗಳಗ ಹಿಂಗಿಸುವಳು. ಲೋಕತ್ರಯಗಳ ಬರೇ ಒಂದು ಲೋಕದ್ದಲ್ಲ, ಮೂರ್ ಲೋಕದ ಪಾಪ ಕಳಿತಾಳಂತ. ಲೋಕತ್ರಯಗಳಗ ಹಿಂಗಿಸುವಳು, ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳ ನೊಡೆಯ ನಂಗೋಪಾಂಗಗಳಲ್ಲಿ ಪಮಲನಂತ ಸುಮಂಗಳಪ್ರದ ನಾಮ ಪಾವನ ಮಾಳ್ಪುದೇನರಿದು. ದೇವರ ನಾಮ ಅದಕ್ಕೂ ಶ್ರೇಷ್ಠ, ಗಂಗೆಗಿಂತಲೂ ಶ್ರೇಷ್ಠವಾದದ್ದು ಭಗವಂತನ ನಾಮ. ಅದಾಮೇಲೆ ನೋಡೋಣ. ಈಗ ಬೇಕಾದದ್ದು ಗಂಗೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ, ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಮುಂದಿನ ಸಾಲು, ಹರಿಗೆ ಸಮನಾದ ದೇವತೆ ಮತ್ತೊಬ್ಬ ಇಲ್ಲ. ಹುಡುಕೊಂಬರ್ರಿ, ಇವನಿಗೆ ಸಮನಾದವನು ಬರ್ರಿ, ಇವನಿಗೆ ಸಮನಾದವನು ಎಲ್ಲಾದ್ರೂ ಇದ್ರೆ ಹುಡುಗಿಕೊಂಡು ಬರ್ರಪ್ಪ ನೋಡೋಣಂತೆ. ದೇವರಿಗೆ ಸಮನಾದವನು ಸಮ ಬೇಡ, ಹತ್ರ ಇದ್ದವನು ಇಲ್ಲ. ಸಮ ಆದವ ಹುಡುಕೋದು ಬೇರೆ ವಿಷಯ. ಅದು 100ಕ್ಕೆ ಹತ್ರ 99, 98 ಅಲ್ಲ. ಹಂಗಿದ್ದವನು ಹುಡ್ಕೊಂಬರ್ರಿ ಅಂದ್ರೆ ಹಂಗೂ ಇಲ್ಲ. ಯಾರಿದ್ದಾರೆ? ದೇವರಿಗೆ ಸಮಾನನಾಗಿರುವಂತಹ ವ್ಯಕ್ತಿ ಇನ್ನೊಬ್ಬನು ಯಾರೂ ಕೂಡ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋಯೋಷ್ಟಮಃ. ಆಚಾರ್ಯಂತಾರೆ, ಲಕ್ಷ್ಮೀಕಾಂತ, ನಿನ್ನಂಥ ವ್ಯಕ್ತಿನ ಎಲ್ಲಿಂದ ಹುಡ್ಕೊಂಬರೋಣ ಮಾರಾಯ? ಇಲ್ಲೇ ಇಲ್ಲ, ಎಲ್ಲಿಂದ ಹುಡ್ಕೊಂಬರೋ? ನಿನ್ನಂಥವನೇ ಇಲ್ಲ ಅಂದ್ರೆ ನಿನ್ನ ಸಮ, ನಿನ್ನ ಉತ್ತಮ ಎಲ್ಲಿಂದ ಸಿಗಬೇಕು? ಇಲ್ಲೇ ಇಲ್ಲ. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮನಾದ ದಿವಿಜರನು, ಈ ಪಯೋಜ ಭವಂಡದೊಳಗಾವಲ್ಲಿ ನಾಕಾಣೆ ಉಳಿದವರೆಲ್ಲ ಗೊತ್ತಾತಲ್ಲ. ನಾಕಾಣೆ ಅಂದ್ರೆ ಎಂಟಾಣಿ ನಾಕಾಣಿ. ದೇವ್ರ ಮುಂದೆ ಉಳಿದವರೆಲ್ಲ ನಾಕಾಣಿ. ನಡಿ ಮುಗಿದ ಹೊತ್ತು ಕೆಲಸ. ಚಾರಾಣೆ ಬರಂಗಿಲ್ರಿ ಇವರೆಲ್ಲ ಉಳಿದವರು. ಈ ಪರಿಯ ಸ್ವಭಾವ ದೇವರಲಿ ನಾಕಾಣೆ. ಈ ಪರಿಯ ಸೊಬಗು ದೇವರಲ್ಲಿ ಇನ್ಯಾರಲ್ಲಿ ಹೇಳಿ ನೋಡಂತೆ. ಇನ್ಯಾರಲ್ಲಿ ಇಲ್ಲ. ಅದೇನದು ಗಂಗಾಜನಕ. ಅವ ಗಂಗಾಜನಕನಾಗಿದ್ದಾನೆ ಅಂತ ಸೌಭಾಗ್ಯ ಇನ್ಯಾರಿಗೆ ಬರಬೇಕು? ಗೋಪೀ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣೆ. ಪುರಂದಾಸರ ಅಂದ್ರು. ಎಲ್ಲಿಂದ ಹುಡ್ಕೊಂಬರೋಣ ಈ ಚಂದ್ರ ಇದಕ್ಕೆ? ಗಗನದಲ್ಲಿ ಸಂಚರಿಪ ಗರುಡ ದೇವನೇ ವಾಹನ ಅಂತ. ಯಾರಿದ್ದಾರೆ ಈಗ? ಗರುಡ ದೇವರು ವಾಹನ ಮಾಡಿಕೊಂಡವರು ಯಾರಿದ್ದಾರೆ? ಬ್ರಹ್ಮದೇವರನ್ನ ಮಗ ಮಾಡಿಕೊಂಡವ ಯಾರಿದ್ದಾನ? ಜಗದಾದಿ ಗುರು ಯಾರಿದ್ದಾರೆ ನೋಡಂತ ಹೇಳೋ ಅಂತ ಸ್ತೋತ್ರ ಮಾಡುತ್ತಾರೆ. ಹಾಗಾದ್ರೆ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ದೇವರಿಗೆ ಸಮನಾದವನು ಇನ್ನೊಬ್ಬನಿಲ್ಲ. ಯಾವ ವಿಷಯದಲ್ಲಿ? ಯಾವುದೇ ವಿಷಯದಲ್ಲಿ ತೆಗೆದುಕೊಳ್ಳ್ರಿ. ಜ್ಞಾನದ ವಿಷಯದಲ್ಲಿ, ಆನಂದದ ವಿಷಯದಲ್ಲಿ, ಸೌಂದರ್ಯದ ವಿಷಯದಲ್ಲಿ, ಪರಾಕ್ರಮದ ವಿಷಯದಲ್ಲಿ, ಯಾವ ವಿಷಯದಲ್ಲಿ ತೆಗೆದುಕೊಂಡ್ರೂ ಕೂಡ ದೇವರಿಗೆ ಸಮನಾದ ವ್ಯಕ್ತಿ ಇನ್ನೊಬ್ಬನಿಲ್ಲ. ಜಗನ್ನಾಥದಾಸರನ್ನು ಉಳಿದದ್ದು ಬಿಟ್ಬಿಡ್ರಿ. ನಾವು ಮಾಡಿದ್ದು ತಪ್ಪು ಸಹನ ಮಾಡೋದು ದೇವರಂಥವ್ರು ಇನ್ನೊಬ್ಬರಿಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಉಳಿದದ್ದು ಬಿಡ್ರಿ. ಅವ ಚಂದ ಅಂದ ಬಲ ಗಿಲ ಎಲ್ಲ ಮುಂದಿಂದು. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮನಾದ ದಿವಿಜರನು, ಈ ಪಯೋಜ ಭವಾಂಡದೊಳಗಾವಲ್ಲಿ ನಾಕಾಣೆ. ಗೋಪಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳು ಎಣಿಸಿದನೆ ಕರುಣಾ ಸಮುದ್ರ ಹರಿ. ಎಷ್ಟು ಮಂದಿ ಪಾಪ ಮಾಡ್ಯಾರ, ತಪ್ಪು ಮಾಡ್ಯಾರ. ಒಂದ್ ದಿವಸರ ದೇವರು ಸಿಟ್ಟು ಮಾಡ್ಕೊಂಡದ್ದು, ಸಿಡು ಮಾಡ್ಕೊಂಡದ್ದು. ಭೃಗು ಋಷಿಗಳು ಹೋಗಿ ಒದ್ರ ಎದ್ದು ಕೂತು ಆಚಾರ್ಯರಿಗೆ ಪಾದ ಪೂಜಾ ಮಾಡಿ ಕಳಿಸಿದವ. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ನಮಗ್ ಒದಿಬೇಕ್ರಿ ನೋಡಂತ. ಒದಿಬೇಕಲ್ರಿ. ಬಸ್ನ್ಯಾಗ ಹತ್ತಿದಾಗ ಕಾಲ ಮ್ಯಾಲ ಕಾಲ ತುಳಿದ್ರ
ಅಂತಾನಿವ. ಮನ್ಯಾಗ ಹೇಳಿ ಬಂದಿ ಇಲ್ಲೋ ಅಂತಾನವ. ಅಂದ್ರೆ ಮುಗಿದ್ ಕಾಣಿಸ್ತೇವೆ ಒಂದು ಕೊನೆ ಯಾತ್ರೆ ಅಂತ ತಿಳ್ಕೊಂಡು ಹೇಳಿ ಮರಳಿ ಮಣ್ಣಿಗೆ ಅಂತ ಯಾತ್ರೆ ಹೊಂಟಿರ್ತದಲ್ಲ ಹಂಗ. ಸ್ಕೂಟ್ರ್ ಹೊಂಟಿರ್ತದ ರೀ, ಬರ್ರಂತ ಹೊಂಟಿರ್ತಾನೆ, ಎದುರಿಗೆ ಹೊಟ್ಟು ಬಂದ ಮನ್ಯಾಗ ಹೇಳಿ ಬಂದಿಲ್ಲ ಅಂತನವ. ಅಯ್ಯೋ ಅಯ್ಯೋ ಅವ ಏನೂ ಮಾಡಲಿಲ್ಲ, ಅವನ ಪಾಡಿಗೆ ಹೊಂಟಾನ. ನಮಗಿಷ್ಟು ತಡ್ಕೊಳಿಕ್ಕೆ ಆಗಂಗಿಲ್ಲ. ಒದ್ರ ಛೇ 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 ಛೇ. ಹಿಂದಿನ ಮನೆಗೆ ಹೋದ್ರು ರುದ್ರದೇವ್ರ ಮನ್ಯಾಗ ಸುಮ್ಮನೆ ಮನೆಗೆ ಹೋದ್ರಿ, ತ್ರಿಶೂಲ್ ಹಿಡ್ಕೊಂಡು ಮೇಲೆ ಹತ್ಬಿಟ್ರು, ನಡಿ ಮನೆಯಿಂದ ಹೊರಗೆ ಅಂತ ಹೇಳ್ಕೊಂಡು ಹೇಳಿ. ಬ್ರಹ್ಮದೇವ್ರ ಮನೆಗೆ ಹೋದ್ರೆ ಮಾತಾಡಿಸ್ತಿಲ್ರಿ ಬ್ರಹ್ಮದೇವರು. ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀ ಪತಿಗೆ ಸಮರದ ದಿವಿಜರನು ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಡ್ಡ ಮಹಾಪರಾಧಗಳು ಎಣಿಸಿದ ನಿಕರುಣಾ ಸಮುದ್ರ ಹರಿ. ನೀದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ಭಾಗ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ. ಕೊನೆ ಮಾತು ಆಚಾರದು, ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ನನ್ನ ಮಾತಿಗೆ ಸರಿಯಾದ ಇನ್ನೊಂದು ಹಿತಪ್ರದವಾದ ಮಾತು ಸಿಗೋದಿಲ್ಲ ನಿಮಗೆ. ಆಚಾರ್ಯರು ಹೇಳಿದ್ದು ನಮಗೆ ಹಿತಕ್ಕಾಗಿ ಹೇಳಿದ್ದಾರೆ, ಬೇರೆ ಇನ್ಯಾವುದಕ್ಕಾಗಿ ಹೇಳಿಲ್ಲ. ನಮಗೆ ಆಚಾರ್ಯರು ಅದನ್ನು ಹೇಳಿದರು ಇದನ್ನು ಹೇಳಿದರು, ಎಷ್ಟು ಕಷ್ಟ ಕೊಟ್ಟು ಹೋಗಿಬಿಟ್ರು ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಆಚಾರ್ಯ ನಮಗೆ ಸರ್ವಮೂಲ ಗ್ರಂಥಗಳಲ್ಲಿ ಕೊಟ್ಟದ್ದು ಹಿತಕ್ಕಾಗಿ ಕೊಟ್ಟಿದ್ದಾರೆ. ನಾಸ್ಮದುಕ್ತಿ ಸದೃಶಂ ಹಿತ ರೂಪಂ. ಇದನ್ನು ಬರೆದ್ರಂತ 4 ವಾಕ್ಯ, ಬರೋಬ್ಬರಿ 4 ವಾಕ್ಯ. ಮೌನವಾನ ಲಿಖದುತ್ತಮ ಚಿತ್ತ ಶಿಷ್ಯ ಶಿಕ್ಷಣ ಪರ ಕರುಣಾವಾನ್. ಶಿಷ್ಯ ಶಿಕ್ಷಣ ಪರ ಕರುಣಾವಾನ್, ಶಿಷ್ಯರಿಗೆ ಶಿಕ್ಷಣವನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮೌನದಿಂದ ಈ ವಾಕ್ಯವನ್ನ ಬರೆದು ಹೇಳಿದರು. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಮುಂದಿನ ಸಾಲ ಬರೆದ್ರಂತೆ, ಮುಗಿತಿಲ್ಲ, ಇದು ಸಂದೇಶ. ಮುಂದೆ ಎಲ್ಲಿ ಹೊಂಟರಂತ ಹೇಳ್ಬೇಕಲ್ಲ. ಯಾತಿ ತಾವದಧುನೈವ ಜನೋಯಂ ವ್ಯಾಸರೂಪಮಜಿತಂ ಪ್ರತಿದಿಕ್ಷು ಆವ್ರಜೇದಿ ವನವಾಸ ಇವೇದ ಸ್ವಸ್ತಿವೋ ಸ್ಥಿತಿಯ ಯಾವಥ ಮಧ್ವಃ. ಯಾತಿ ತಾವದಧುನೈವ ಜನೋಯಂ. ನಾನು ಈಗ ಉತ್ತರ ಬದಲಿಗೆ ಹೊರಟಿದ್ದೇನೆ, ಅದು ಬರೆದಿದ್ದು ಮತ್ತೆ ಮಾತಾಡಿದ್ದಲ್ಲ. ಯಾತಿ ತಾವದಧುನೋಯ ಜನೋಯಂ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಅದು ನೈವ ಅಯಂ ಜನಃ ಅಧುನಾ ಏವ, ಈ ಕ್ಷಣ ಹೊರಡ್ತೇನೆ, ತಡ ಮಾಡೋದಿಲ್ಲ. ಹೊರಟೆ 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 ಬಿಟ್ರು ರೀ. ಎಲ್ಲಿದ್ದಾರೆ? ಬದ್ರಿ ಮಠದಾಗಿದ್ದಾರ. ಬದ್ರಿನಾರಾಯಣನ ಮಂದಿರದಲ್ಲಿ ಇದ್ದವರು ಬರೆದು ಹೇಳ್ತಾ ಇದ್ದಾರೆ, ಯಾತಿ ತಾವದಧುನೈವ ಜನೋಯಂ. ಯಾಕೆ ಹೊಂಟಿರಿ? ವ್ಯಾಸರೂಪ ಭಜಿತಂ ಪ್ರತಿದಿಕ್ಷು. ಆ ದೊಡ್ಡ ಬದರಿಯಲ್ಲಿರುವಂತಹ ವ್ಯಾಸರ ದರ್ಶನವನ್ನ ಮಾಡಿಕೊಳ್ಬೇಕು ಅಂತ ಹೊರಟಿದ್ದೇನೆ. ಸರಿ, ಮುಂದೇನು? ನಾನು ತಿರುಗಿ ಬರ್ತೀನಿ ಇಲ್ಲ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು. ಇದು ಮೋಸ್ಟ್ ಡೇಂಜರಸ್ ಸೆಂಟೆನ್ಸ್. ಆವ್ರಜೇದಿಗ ನವಾಸ ಹಿವೇದ. ನಾನು ತಿರುಗಿ ಬರ್ತೀನೋ ಇಲ್ಲೋ ಅನ್ನೋದು ವ್ಯಾಸರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ನಾನು ಬರ್ತೀನಿ ಬಿಡ್ತೀನಿ ಅಂತ ಅನ್ನೋದನ್ನ ವಿಚಾರ ಮಾಡಿಲ್ಲ. ಯಾಕೆ? ವ್ಯಾಸರು ಹೋಗು ಅಂದ್ರೆ ಮಾತ್ರ ಬರ್ತೀನಿ, ಇಲ್ಲದೇ ಇದ್ರೆ ವ್ಯಾಸರ ಸನ್ನಿಧಾನದಲ್ಲೇ ಸೇವೆ ಮಾಡಿಕೊಂಡು ಇದ್ದು ಬಿಡ್ತೇನೆ. ಒಂದು ಗ್ರಂಥ ಬರೆದಿದ್ರು ಆಚಾರ್ಯ, ಗೀತಾ ಭಾಷ್ಯವನ್ನು ಬರೆದಿದ್ರು. ಒಂದು ಗ್ರಂಥದಲ್ಲಿ ಏನೇ ಹೇಳಬೇಕಾದ ಎಲ್ಲಾ ವಿಚಾರವನ್ನು ಹೇಳಿ ಮುಗಿಸಿದ್ದರಿಂದ ಮತ್ತೆ ಆಚಾರ್ಯರು ಇನ್ನು ಗ್ರಂಥ ಬರೀಬೇಕಾದ ಅವಶ್ಯಕತೆ ಇದೆ ಅಂತ ಅನ್ಕೊಳ್ಳೇ ಇಲ್ಲ ಅವರು. ಗೀತಾ ಭಾಷ್ಯ ಎಷ್ಟು ಸ್ಟ್ರಾಂಗ್ ಅದ, ಎಷ್ಟು ಸಮರ್ಥ ಅದ ಅಂತ ಕೇಳಿದ್ರೆ ಇನ್ನುಳಿದ ಗ್ರಂಥಗಳಿಗೆ ಪ್ರತಿನಿಧಿಯಾಗಿ ಒಂದೇ ಒಂದು ಗ್ರಂಥ ಸಾಕು. ಯಾಕೆ? ಏನ್ ಪ್ರತಿಜ್ಞೆ ಮಾಡಿದ್ರು? ಆವ್ರಜೇದಿಗ ನವ ಸಹಿವೇದ. ನಾನು ತಿರುಗಿ ಬರ್ತೀನೋ ಇಲ್ಲೋ ಅಂತ ಅನ್ನೋದನ್ನ ತಿಳ್ಕೊಂಡದ್ದು ವ್ಯಾಸರಿಗೆ ಬಿಟ್ಟದ್ದು. ಅವರು ಹೋಗು ಅಂದ್ರೆ ಬರ್ತೀನಿ, ಇಲ್ಲದೆ ಇದ್ರೆ ಅಲ್ಲೇ ಇದ್ಬಿಡ್ತೀನಿ. ಸ್ವಸ್ತಿವೋ ಅಸ್ತು, ನಿಮಗೆ ಮಂಗಳವಾಗಲಿ, ಮುಗ್ದೇ ಆಯ್ತು. ಹೊರಟೇ ಬಿಟ್ಟು ಏನ್ ಮಾಡಬೇಕು ಏನ್ ಮಾಡಬೇಕು? ಎಲ್ಲ ಶಿಷ್ಯರು ನೋಡ್ತಾ ಇದ್ದಾರೆ ಆಚಾರ್ಯರ ಮುಖವನ್ನ. ಏನ್ ಹೇಳಬೇಕು? ಒಳಗೆ ಕಂಠದಲ್ಲಿ ಬಂತು,
ನಾಥನಾಥ ಬತನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವಂ ಸ್ವಂ ನೋದಿತಂ ಸ್ಮೃತಮಪೀತಿ ಶಿಷ್ಟೈಃ ಸ್ವಾಮಿನೋಭಿಮತ ಭಂಗ ಬಗೇನ. ನಾಥ ನಾಥ ನಹ ಅತ್ರ ವಿನಾಥಾನ್ ಮಾತ್ಯಜ. ಬಿಡಬೇಡ್ರಿ ನಮ್ಮನ್ನು ಬಿಟ್ಟು ಹೋದ್ರೆ ಗತಿ ಏನು? ಯಾಕೆ ಅಷ್ಟು ದೂರದಿಂದ ನಂಬಿಕೊಂಡು ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀವಿ, ನಾವು ಉಳಿದವ್ರು ನಂಬ್ಕೊಂಡು ಬಂದಿಲ್ಲ. ಪ್ರತಿ ಜನ್ಮದಲ್ಲೂ ಕೂಡ ಬರುವಾಗ ನಾವು ಯಾರನ್ನು ನಂಬ್ಕೊಂಡು ಬರಬೇಕು? ವಾಯುದೇವ್ರು ನಂಬ್ಕೊಂಡು ಬರಬೇಕೇ ವಿನಃ ಉಳಿದವ್ರು ನಂಬ್ಕೊಂಡು ಬರೋದಲ್ಲ. ಅಪ್ಪನ್ ನಂಬ್ಕೊಂಡು ಬಂದೆ, ಅಮ್ಮನ್ ನಂಬ್ಕೊಂಡು ಬಂದೆ, ಅಜ್ಜನ್ ನಂಬ್ಕೊಂಡು ಬಂದೆ, ಅಜ್ಜಿನ್ ನಂಬ್ಕೊಂಡು ಬಂದೆ. ಯಾವಜ್ಜ ಯಾವಜ್ಜಿ ಯಾವಪ್ಪ ಯಾವಮ್ಮ ನಮ್ಮನ್ನು ಉದ್ಧಾರ ಮಾಡೋರು? ಮಾತರ್ಮೇ ಮಾತರಿಶ್ವನ್ ಪಿತರ ತುಲ ಗುರೋ ಭ್ರಾತರಿಟ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ. ಮಾತರ್ಮೇ, ನೀನೇ ಅಪ್ಪ ಅಮ್ಮ, ನೀನೇ ಅಮ್ಮ. ಯಾರು ತಾಯಿಯನ್ನಾಗಿ ನಂಬಿಕೊಂಡು ಬರಬೇಕು? ಹಡದ ತಾಯಿ ಅಲ್ಲ, ವಾಯುದೇವರು ನಮಗೆ ಅಮ್ಮ. ನೀವೇ ನಮ್ಮನ್ನು ರಕ್ಷಣೆ ಮಾಡಬೇಕು. ಮಾತರ್ಮೇ ಮಾತರಿಶ್ವನ್ ಪಿತಃ, ತಂದೆ ನೀವು. ವಾಯುದೇವರೇ ನಮಗೆ ತಂದೆ ತಾಯಿಗಳೇ ವಿನಃ ಉಳಿದವರು ಅವರು ಇದ್ದಾರೆ ಅವರಲ್ಲಿ ಎನ್ನುವುದಕ್ಕೆ ತಂದೆ ತಾಯಿಗಳಾಗಿರ್ತಾರೆ ಅಷ್ಟೆ. ಆ ವಾಯುದೇವರು ಮಾತ್ರ ಸ್ವರೂಪರಾಗಿ ತಾಯಿಯಲ್ಲಿ ಇದ್ದು, ತಂದೆ ಎಂಬ ಹೆಸರಿನಿಂದ ತಂದೆಯಲ್ಲಿ ಇದ್ದು, ಅಣ್ಣ ಎಂಬ ಹೆಸರಿನಲ್ಲಿ ಅಣ್ಣನಲ್ಲಿ ಇದ್ದುಕೊಂಡು, ಪಿತಃ ಅತುಲ ಗುರು ಭ್ರಾತಃ ಇಷ್ಟ ಆಪ್ತ ಬಂಧು ಎಲ್ಲ ರೂಪದಲ್ಲಿ ನೀವಿದ್ದೀರಿ ಅಂತನ್ನೋದಕ್ಕೆ ನಮ್ಮ ಸಂಸಾರದ ದಂಡಿ ಮುಟ್ತದೆ. ಇವೇನು ಮುಟ್ಟಿಸ್ತಾವೆ? ಇವು ಮುಳುಗಿಸೋವು. ಇವು ಮುಟ್ಸೋವಲ್ರಿ ಇವ್ಯಾವು. ನಮ್ಮ ಬಂಧುಗಳು, ನಮ್ಮವರು, ನಮ್ಮ ಇವರು ಯಾರು ಮುಟ್ಸೋವರಲ್ಲ, ಇವೆಲ್ಲ ಮುಳುಗಿಸೋರು. ಗಜೇಂದ್ರನಿಗೆ ಬಂದ ಬುದ್ಧಿ ಅದು. ನಮಾಮಿ ಮೇ ಜ್ಞಾತಯ ಆತುರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಭಾಷೇಣ ವಿಧಾತುರಾವೃತಃ. ಮೊಸಳೆ ಕಾಲು ಹಿಡಿದಾಗ ಗಜೇಂದ್ರನಿಗೆ ನೆನಪಾಗಿದ್ದು ದೇವರು ಅಲ್ರಿ. ಅವ್ರ ಹೆಂಡತಿ, ಮಕ್ಕಳು, ಬಂಧುಗಳು ಎಲ್ಲಾರು ಇದ್ರಲ್ಲ. ನಮ್ಮ ಹುಡುಗ ಚಾಷ್ಟಿ ಮಾಡ್ತಿರ್ಬೇಕು. ಅದು ಸಂಸ್ಕೃತ ಶ್ಲೋಕ ರೀ ಅದು. ನಮಾಮಿ ಮೇ ಜ್ಞಾತಯ ಆತುರಂಗಜ ಅಂದ್ರೆ ಮಾಮಾ ಮಾಮಿ ಅಂತ ಮಾಡ್ತಿರ್ಬೇಕು. ಅದನ್ನ ಸಂಸ್ಕೃತದ ಮಾಮಾ ಮಾಮಿ, ಮಾಮಾ ಮಾಮಿ, ಕನ್ನಡ ಮಾಮಾ ಮಾಮಿ. ಕನ್ನಡ ಮಾಮಾ ಮಾಮಿನೂ ಬರಂಗಿಲ್ಲ ನಮ್ಮ ಜೊತೆಗೆ. ಕನ್ನಡ ಮಾಮಾ ಮಾಮಿ, ಸಂಸ್ಕೃತ ಮಾಮಾ ಮಾಮಿ ಯಾರು ಬರೋದಿಲ್ಲ. ಅವ್ರು ಇಂಗ್ಲಿಷ್ ಮಾಮಾ ಮಾಮಿ ಅಂತ ಬರೋದಿಲ್ಲ. ಅಂಕಲ್ ಅಂಟಿ ಗೋವಿಂದ ಅವು ಕಲ್ಲು ಟಿ ಎರಡು ಹೆಸರಿನಾಗ ನೋಡ್ರಿ. ಅಂಕಲ್ ಅಂಟಿ ಮುಗಿದ ಕೆಲಸ. ಅಂದ ಮೇಲೆ ಯಾರು ಬರ್ತಾರೆ? ಅವ್ರು ಯಾರು ಬರೋದಿಲ್ಲ ನಮ್ಮ ಜೊತೆಗೆ. ನಮ್ಮ ಜೊತೆಗೆ ಬರೋರು ವಾಯುದೇವರೊಬ್ಬರೇ. ನಾಥನಾಥ ಬತನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವಂ ಸ್ವಂ. ನೀವು ನನ್ನನ್ನು ಬಿಟ್ಟು ಹೋಗಬೇಡ್ರಿ, ನಾವು ಅನಾಥರು ಅಂತ ಹೇಳಿ ಕಂಠದ ತುದಿಯಲ್ಲಿ ಬಂದಿತ್ತು, ಮನಸ್ಸಿನಲ್ಲಿ ಬಂದಿತ್ತು. ಹೇಳಲಿಲ್ಲಂತೆ, ಬಾಯಲ್ಲಿ ಹೇಳಲಿಲ್ಲ. ನಾಥನಿ ಪೊಗದಿರಲು ಬಿಡುತಲ ನಾಥರನು ಶಿಷ್ಯರನು ಎಂದು ವಿನೀತ ಶಿಷ್ಯರು ಗುರು ವಿರಹ ಸಹಿಸದಲೆ ಮನಸ್ಸಿನೊಳು. ಗುರು ವಿರಹ ಸಹಿಸದೆ ಮನಸ್ಸಿನೊಳು, ಗುರುಗಳ ವಿರಹವನ್ನ ಸಹನ ಮಾಡದೆ ಮನಸ್ಸಿನಲ್ಲಿ ನಾಥನಿ ಪೋಗದಿರು ನಾಥರೇ ನೀವು ಹೋಗಬೇಡ್ರಿ. ಬಿಡುತಲ ನಾಥರನು, ಬಿಡುತ್ತ ಅನಾಥರನು ನಮ್ಮನ್ನು ಬಿಡಬೇಡ್ರಿ. ಶಿಷ್ಯರನು ಎಂದು ವಿನೀತ ಶಿಷ್ಯರು, ವಿನೀತರಾದ ಶಿಷ್ಯರು ಹೋಗಬೇಡ್ರಿ ನಮ್ಮನ್ನ ಅಂತ ಹೇಳಿ ಅನ್ನಬೇಕು ಅಂತ ಬಂದರೂ ಕೂಡ ಅನ್ಲಿಲ್ವಂತೆ. ಯಾಕೆ? ಸ್ವಾಮಿನೋ ಅಭಿಮತ ಭಂಗ ಭಗೇನ. ಹೌದು, ನಾವು ಹೇಳ್ಬಿಡ್ತೀವಿ ಅಂತ ಇಟ್ಕೊಳ್ರಿ, ಹೋಗ್ಬೇಡ್ರಿ ಗುರುಗಳ ಇಲ್ಲೇ ಇರ್ರಿ ಅಂತ ಇದ್ದು ಬಿಡ್ತಾರೆ ಪಾಪ ಅವ್ರು ನಮ್ಮ ಮೇಲೆ ಕರುಣೆಯಿಂದ. ಆದರೆ ಅವರೊಂದು ಅನ್ಕೊಂಡಿದ್ರಲ್ಲ ವ್ಯಾಸರನ್ನು ಕಾಣಬೇಕು ಅಂತ, ಅದು ತಪ್ಪಿಸ್ಬಿಡ್ತೀವಿ ನಾವೆಲ್ಲ. ನಮ್ಮ ಪ್ರಾರ್ಥನೆಗಿಂತ ಅವರ ಸಂಕಲ್ಪ ಶ್ರೇಷ್ಠ. ಹಿಂಗಿರ್ಬೇಕಂತೆ. ಗುರುಭಕ್ತಿ ಮಾಡುವಾಗ ಶಿಷ್ಯರೆಲ್ಲ ಹೀಗೆ ಅನ್ಕೋಬೇಕಂತೆ. ನಾವು ಗುರುಗಳಲ್ಲಿ ಏನು ಶ್ರದ್ಧೆ ಭಕ್ತಿ ತೋರಿಸ್ಬೇಕು ಅಂತ ಕೇಳಿದ್ರೆ ನಮ್ಮಿಚ್ಛೆಗಿಂತ ನಮ್ಮ ಪ್ರಾರ್ಥನೆಗಿಂತ ಗುರುಗಳ ಸಂಕಲ್ಪ ಹೆಚ್ಚು.
ಗುರುಗಳೇನ್ ಸಂಕಲ್ಪ ಮಾಡಿದ್ದಾರೆ ಆನಂದ ತೀರ್ಥರು ಅಂತ ಕೇಳಿದ್ರೆ ಉತ್ತರ ಬದಲಿಗೆ ಹೋಗಬೇಕು, ವ್ಯಾಸರನ್ನ ದರ್ಶನ ಮಾಡಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ನಾನು ಕೇಳ್ಬಿಡ್ತೀನಿ ಹೋಗ್ಬೇಡ್ರಿ ನಿಂತು ಬಿಡ್ರಿ ಅಂತ ಕೇಳಿಕೊಳ್ತೀನಿ, ಅವ್ರು ನಿಂತು ಬಿಡ್ಬೋದು, ಇಲ್ಲ ಅಂದಿಲ್ಲ. ಆದರೆ ಅವರ ಸಂಕಲ್ಪ ವ್ಯರ್ಥ ಆಗ್ಬಿಡ್ತದೆ. ಅವರ ಸಂಕಲ್ಪ ವ್ಯರ್ಥ ಆಗಬಾರದು ಅಂತನ್ನುವ ಉದ್ದೇಶದಿಂದ ಕಂಠದಲ್ಲಿ ಬಂದ ಮಾತು ಕಂಠದಲ್ಲೇ ಉಳಿತಂತೆ, ಬಾಯಿ ಬರಲೇ ಇಲ್ವಂತೆ. 49ನೇ ಶ್ಲೋಕದಲ್ಲಿ ನಾಥನಾಥ ಬತನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವಂಸ್ತ್ವಂ ನೋದಿತಂ ಸ್ಮೃತಮಪೀತಿ ಶಿಷ್ಯೈ ಸ್ವಾಮಿನೋಭಿಮತ ಭಂಗ ಬಗೇನ. ಮುಗೀತು, ಹೊರಟು ಬಿಟ್ಟ ಆಚಾರ್ಯ. ಕಾಲು ಎತ್ತಿ ಮಠದಿಂದ ಹೊರಗೆ ಇಟ್ಟುಬಿಟ್ರು. ಅನಂತ ಮಠದಿಂದ ಹೊರಗೆ ಇಟ್ಟು 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 ಹೋಗ್ತಾ 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 ಇದ್ದಾರೆ. ಹೆಂಗೆ ಹೋದ್ರು ಅಂತ ಮುಂದಿನ ಶ್ಲೋಕದಲ್ಲಿ ಅದರಿ ಅವ್ರು ಹೋದದ್ದು ಕೇಳಿದ್ರೆ ಎದೆ ಹೊಡ್ಕೋತೀವಿ ನಾವೆಲ್ಲ. ಬದರಿ ಒಳಗೆ ಹೆಜ್ಜೆ ನಮಸ್ಕಾರ ಆಗ್ತಿರ್ತಾವ್ರಿ ನಮ್ಮೆಲ್ಲ, ಅರ್ಥ ಆತಿಲ್ಲೋ? ಹೆಜ್ಜೆ ನಮಸ್ಕಾರ ಅಂದ್ರೆ ಒಂದ್ ಹೆಜ್ಜೆ ಎತ್ತಿ ಇನ್ನೊಂದು ಹೆಜ್ಜೆ ಇಡಬೇಕಾದ್ರೆ ಕಾಲು ಕೊರೆದು ಹೋಗ್ತಿರ್ತದೆ. ಅಂಥದ್ದು ಆಚಾರ್ಯರು ಹೋದದ್ದು ಆ ಶಿಲಾದಂಡಿ ಆ ಹಿಮದ ಕಲ್ಲಿನ ಮೇಲೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತಿರ್ಬೇಕು ಮುಂದಿನ ಶ್ಲೋಕಗಳಲ್ಲಿ ಹೇಳೋರಿದ್ದಾರೆ. ಆದರೆ ಒಬ್ಬರು ಮಾತ್ರ ಬಿಡ್ಲಿಲ್ಲಂತ, ಒಬ್ಬರು ಬಿಡ್ಲಿಲ್ಲಂತವ್ರು. ಸತ್ಯ ತೀರ್ಥರು ಗುರುಗಳನ್ನು ಬಿಡಲಿಲ್ಲ, ಮಾತಾಡಲಿಲ್ಲ, ಏನೂ ಕೇಳ್ಕೊಳ್ಳಿಲ್ಲ. ಗುರುಗಳ ಮುಂದೆ ಹೊಂಟಿದ್ರು, ಹಿಂದೆ ಹೊಂಟ ಬಿಟ್ರಿ ಇವರು. ಸದ್ಗುರೋರ್ನ ವಿರಗಂ ಸಗಮನಃ ಸತ್ಯ ತೀರ್ಥಯತಿರನ್ವಗಮತ್ತಂ ಯಸ್ತ್ರಿವಾರಮಿತರ ಸುತ ಶಾಖಾ ಸ್ವರ್ಥಮಗ್ರ್ಯಮಶಣೋತ್ಪುರು ಸಂಖ್ಯಾ ಸದ್ಗುರೋ ವಿರಹಂ ನ ಸಹಮಾನಃ. ಅಯ್ಯೋ ನಮ್ಮ ಗುರುಗಳ ವಿರಹ, ನಮ್ಮ ಗುರುಗಳ ವಿರಹ ಇಲ್ಲದೆ ಹೆಂಗಿರ್ಲಿ? ನಮ್ಮ ಗುರುಗಳಾದ ಆನಂದ ತೀರ್ಥರು ಇಲ್ಲದೆ ನಾನು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ಅವ್ರಿಗೆ ಏನು ಮಾತಾಡಿಸೋದಿಲ್ಲ ಬಿಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಿರ್ಲಿ, ನನ್ನ ಪಾಡಿಗೆ ನಾ ಹಿಂದೆ ಹೋಗ್ಬಿಡ್ತೀನಿ ಅಂತ ಹೇಳಿ ಸ್ವರ್ಥಮಗ್ರ್ಯ ವಶಣೋತ್ಪುರು ಸತ್ಯತೀರ್ಥ ಯತಿರನ್ವಗಮತ್ತಂ. ಸತ್ಯತೀರ್ಥರು ಹಿಂದೆ ಹೊರಟುಬಿಟ್ರು. ಸತ್ಯತೀರ್ಥರು ಹೊರಟರು ಅಂತ ಇಷ್ಟೇ ಹೇಳಲಿಲ್ಲ, ಆ ಸತ್ಯತೀರ್ಥರಿಗೊಂದು ವಿಶೇಷಣ ಹೇಳ್ತಾರೆ. ಎಂಥವರು ಸತ್ಯತೀರ್ಥರು ಅಂತ ಕೇಳಿದ್ರೆ ಯಹ ತ್ರಿವಾರಂ ಇತರ ಸುತಶಾಖಾ ಸ್ವರ್ಥಂ ಅಗ್ರ್ಯಂ ಅಶೃಣೋತ್. 3 ಬಾರಿ ಆಚಾರ್ಯರ ಬಾಯಿಯಿಂದ ಐದನೇ ಉಪನಿಷತ್ತಿನ ಪಾಠವನ್ನ ಸಾಕ್ಷಾತ್ತಾಗಿ ಕೇಳಿದ್ರಂತೆ. ಒಂದ್ಸರ್ತಿ ಅಲ್ಲ, ಒಂದ್ಸರ್ತಿಯರ ಕೇಳ್ರಿ ಜನ್ಮದೊಳಗೆ ನೀವೆಲ್ಲರೂ. 1 ಬಾರಿಯಾದರೂ ಐತ್ರೇಯ ಪಾಠವನ್ನ ಕೇಳ್ರಿ. ಯಾರೇ ಹೇಳಲಿ, ಯಾರೇ ವಿದ್ವಾಂಸರು ಹೇಳಲಿ, ಎಲ್ಲೇ ಇರಲಿ, 1 ಬಾರಿಯಾದರೂ ಜೀವನದಲ್ಲಿ ಐತ್ರೇಯವನ್ನು ಕೇಳ್ರಿ. ಮೊದಲಿನಿಂದ ಆಮೂಲಾಗ್ರವಾಗಿ ಕೇಳ್ರಿ, ಬಹಳ ಚಂದಿದೆ. ಯಾಕೆ ಅಂದರೆ ಪೂರ್ಣವಾಗಿ ವಾಯುದೇವರ ಮಹಿಮೆ. ಅದು ಐತ್ರೇಯದಲ್ಲಿ ತುಂಬಿ ಇದ್ದದ್ದು ವಾಯುದೇವರ ಮಹಿಮೆ. ಎಲ್ಲಿಂದ ಎಲ್ಲಿವರೆಗೆ, ಮೊದಲನೇದರಿಂದ ಹಿಡಿದುಕೊಂಡು ಕೊನೆಯ ವಾಕ್ಯದವರೆಗೂ ಕೂಡ ವಾಯುದೇವರ ಮಹಿಮೆ ತುಂಬಿ 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 ತುಳುಕ್ತಾ ಇದೆ. ಯಾರೇ ವಿದ್ವಾಂಸರು ಹೇಳಿದರೂ ಅವಶ್ಯವಾಗಿ ಐತ್ರೇಯ ಉಪನಿಷತ್ತಿನ ಭಾಷ್ಯವನ್ನು ಉಪನಿಷತ್ತನ್ನು ಶ್ರವಣ ಮಾಡ್ರಿ. 3 ಸರ್ತಿ ಕೇಳಿದ್ರಂಥವ್ರು ಯಾರು? ಸತ್ಯತೀರ್ಥರು. ಯಾರ ಬಾಯಿಂದ? ಆಚಾರ ಬಾಯಿಂದ. ಸುಧಾ ಬರೆದವ್ರ ಬಾಯಾಗ ಸುಧಾ ಕೇಳಿದ್ರೆ ಹೆಂಗಿರ್ಬೇಕು ವಿಚಾರ ಮಾಡಿ ನೋಡ್ರಿ. ಸುಮ್ಮನೆ ಹೇಳಿಕತ್ತೀನಿ. ಟೀಕಾರಾಯರೇ ಸುಧಾ ಬರೆದವರು, ಅವರೇ ಕುಳಿತುಕೊಂಡು ಸುಧಾ ಪಾಠ ಹೇಳ್ತಿದ್ರೆ ಮುಂದೆ ಕೂತು ಕೇಳೋರು ಶಿಷ್ಯರದ ಪುಣ್ಯ ಹೆಂಗ ತಕ್ಕಡಿ ಒಳಗೂ ತೂಕ ಹಾಕ್ತಿರೋ, ಗೋಣಿ ಚೀಲದಾಗ ತೂಕ ಹಾಕ್ತಿರಿ, ಹೆಂಗ ಹಾಕ್ತಿರಿ ಹೇಳ್ರಿ ನೋಡಂತ. ಶ್ರೀಮನ್ಯಾಯ ಸುಧಾ ಗ್ರಂಥ ಅಂದ್ರೆ ಜಗತ್ತಿನಲ್ಲಿ ಅದ್ವಿತೀಯ, ಅಸದೃಶ, ಏಕಮೇವ, ಇನ್ಯಾವುದೂ ಅಂತ ಗ್ರಂಥ ಬಂದಿಲ್ಲ. ಇವತ್ತು ಏನು ಓದಿದ್ರು ಸುಧಾ ಓದಿ ಏನಂತ ಕೇಳ್ತಿರ್ತಾನ ಪಾಪ. ಬೇಕಾದ ಓದಿರ್ಲಿ ಅವ. ಇಲ್ಲ ನಾ ಮತ್ತೆ ಅದ್ರ ಓದಿ, ನೀ ಅದೆಲ್ಲ ಓದ್ರಿ, ಸುಧಾ ಓದಿರಿ ಅಂತ ಕೇಳ್ತಾರ. ಪಂಡಿತ ಅಂತ ಅನ್ನೋದಕ್ಕೆ ಮಾನದಂಡ 2ನೇ ಅಕ್ಷರ ಏನಾಗಿದೆ, ಸುಧಾ ಅಂತ ಹಾಕಿ ಕೂತ್ಬಿಟ್ಟದ. ಅದನ್ನೇ ಬರೆದವರು ಕೂಡಿಸಿ ಪಾಠ ಹೇಳಿಬಿಟ್ರೆ ವಿದ್ಯಾಧಿರಾಜಾದಯ. ವಿದ್ಯಾಧಿರಾಜ ತೀರ್ಥರು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು ಎದುರಿನಲ್ಲಿ ಕುಳಿತುಕೊಂಡು ಟೀಕಾಕೃತ್ಪಾದರ ಬಾಯಿಂದ ಶ್ರೀಮನ್ಯಾಯ ಸುಧಾ ಕೇಳಿದ್ದಿದ್ರೆ ಏನಾಗಿರಬಹುದು ಅಂತ ನಿಮಗೆ ಲೆಕ್ಕ ಸಿಗ್ತಿದ್ದಾದರೆ, ಸತ್ಯತೀರ್ಥರು ಆನಂದ ತೀರ್ಥರ ಪಾದದ ಹತ್ತಿರ ಕುಳಿತುಕೊಂಡು 3 ಬಾರಿ ಐತ್ರೇಯವನ್ನು ಕೇಳಬೇಕಾದ್ರೆ ಏನು ಭಾಗ್ಯ, ಏನು ಭಾಗ್ಯ, ಏನು ಭಾಗ್ಯ. ಇವರಿಗೆ ಬಿಡ್ಲಿಕ್ಕಾಗ್ತದ? ಇವರಿಗೆ ಆಚಾರನ ಬಿಡ್ಲಿಕ್ಕಾಗ್ತದ? ಒಮ್ಮೆ ಗುರುಗಳ ರುಚಿ ಹತ್ತು ಬಿಡ್ತು ಅಂತ ಇಟ್ಕೊಳ್ರಿ, ಒಳ್ಳೆ ಪಾಠ, ಒಳ್ಳೆ ಅನುಸಂಧಾನ ಮಾಡೋ ಗುರುಗಳ ಸಿಕ್ಬಿಟ್ರು ಅಂದರೆ ಅವ್ರನ್ನ ಬಿಟ್ಟು ಆಚೆ ಈಚೆ ಸರಿಬೇಕು ಅನ್ಸಂಗಿಲ್ಲ. ಅವ್ರ ಬೈಲಿ ಅನ್ಲಿ ಹೊಡಿ, ನೀವೇನು ಬೇಕಾದ್ರೆ ಮಾಡ್ರಿ, ಇಲ್ಲಿ ಕುದಿರ್ತೀನಿ ಅಂತಂದಿರ್ತೀವಿ ಅಷ್ಟೇ ಕೆಲಸ. ಹಂಗಿರ್ತದ, ಅದು ರುಚಿನೇ ಹಂಗಿರ್ತದೆ. ಆ ಗುರು ಹಂಗಿರ್ಬೇಕು. ಮತ್ತು ನಮ್ಮ ಗುರುಗಳು ಹಂಗೆ ಇದ್ರು. ನಾನು ಎನ್ಸ್ಕೋತೀನಿ ಯಾವಾಗಲೂ ನಮ್ಮ ಗುರುಗಳನ್ನ, ಮುಂಡ್ರಿಗೆ ಆಚಾರ್ಯ ಬೇಕಾದಿರಲಿ
ಕಲಿಸೋದ್ರೊಳಗೆ ನಿರ್ವಂಚನೆಯಿಂದ ಕಲಿಸು. ಇದು ನನಗೆ ಅನುಭವ. ನಮಗೆ 17 ವರ್ಷಕ್ಕೆ ಐ ಶುರು ಮಾಡಿದರೆ ನಮ್ದು ಐ ಶುರು ಮಾಡಿದ 17ನೇ ವರ್ಷಕ್ಕೆ ನಾವೆಲ್ಲ. ಅಲ್ಲಿಂದ 23ಕ್ಕೆ ಬರೋಬ್ಬರಿ ಮಂಗಳ ಸುಧಾಮಂಗಳ ಆಗೋಯ್ತು. 5 ವರ್ಷದೊಳಗೆ ಹಿಂಗೆ ಅದು ಒಳ್ಳಾಗ ಹಾಕಿ ರುಬ್ತಾರೆ ನೋಡ್ರಿ, ಹಂಗೆ ರುಬ್ಬಿ ಕೈ ಬಿಟ್ಬಿಟ್ರು. ಇನ್ನೊಮ್ಮೆ ಎಲ್ಲೂ ಹಿಂಗೆ ನೋಡಿರ್ಬಾರ್ದು, ಹಂಗೆ ವ್ಯವಸ್ಥೆ ಮಾಡಿ ಕೈ ಬಿಟ್ಬಿಟ್ರು. ಹಂಗೆ ಹೇಳಿಕೊಟ್ರೆ ಗುರುಗಳನ್ನ ಬಿಟ್ಟು ಹೋಗಿ ಇವತ್ತಿಗೆ ನೆನೆಸ್ತೀವಿ ನಾವು, ಇವತ್ತಿಗೆ ನೆನೆಸ್ತೀವಿ. ಯಾಕೆ ಅಂದರೆ ಅಂಥ ಗುರುಗಳು ಹಂಗೆ, ಗುರುಗಳು ಹಂಗಿರ್ಬೇಕು. ಗುರುಗಳು ಶಿಷ್ಯನಿಗೆ ಪಾಠ ಹೇಳಿಕೊಡುವಾಗ ಅವರನ್ನು ಬಿಟ್ಟು ನಾನು ಆಚೆ ಹೋಗಲ್ಲ ಅನ್ನೋ ಮನಸ್ಸು ಬರಬೇಕಂತೆ. ಅದು ಸತ್ಯತೀರ್ಥರಿಗೆ ಬಂದಿತ್ತು. ಯಸ್ತ್ರಿವಾರಮಿತರ ಸುತ ಶಾಖಾ ಸ್ವರ್ಥಮಗ್ರ್ಯವಶಣೋತ್ ಪುರುಸಂಖ್ಯಾತ್. ಪುರುಸಂಖ್ಯಾತ ಆನಂದ ತೀರ್ಥರಿಂದ 3 ಬಾರಿ ಕೇಳಿದ್ರು. ನೋಡಿದ್ರಂತ ಅವರು ಹೆಂಗ್ ಹೊಂಟಿದ್ರು ಮುಂದಿನ ಕಥೆರಿ. ಇನ್ನ ದುರ್ಗ ಮಾರ್ಗಗತಮಪ್ಯನುಧಾವನ್ ನಾಪಸೋಯ ವರುಣೀ ಭವತೀನೇ ಲೀಲಯಾ ಸಜವಮಾಕ್ರಮಮಾಣಂ ವ್ಯಾಶ್ರಯಾಂತರ ಸುದೂರ ಶಿಲಾಸು. ಆಚಾರ್ಯರು ಹಿಮಾಲಯದ ಒಂದು ತುದಿಯಿಂದ ಇನ್ನೊಂದು ತುದಿ ಮೇಲೆ ಕಾಲಿಡ್ತಿದ್ರಂತವ್ರು. ಅರ್ಥ ಆಗಿಲ್ಲದಲ್ಲ ಹೆಂಗಂತ ಹೇಳಿ, ಹಿಂಗೆ ಕೋಡ್ಗಲ್ ಇರ್ತಿದ್ರು ನೋಡ್ರಿ, ಈ ಕೋಡ್ಗಲ್ಲಿನ ಮೇಲೆ ಒಂದು ಕಾಲು, ಮುಂದಿನ ಕೋಡ್ಗಲ್ ಮೇಲೆ ಒಂದು ಕಾಲು ಇರ್ತಿದ್ರಂತವ್ರು. ಇವು ನಾವು ಹಿಂಗೆ ತಿಂಗಳಿಬೇಕ್ರಿ. ನಮ್ಮ ಗಾಡಿ ಸ್ಕೂಟ್ರು ಏರಂಗೆ ಇಲ್ಲ ಅಂತಿರ್ತವೆ, ಹಿಂಗೆ ಇಳಿಬೇಕು. ಹಂಗೆ ಇಳಿಯೋದಿಲ್ಲ ಇಲ್ಲ ಆಚಾರದ. ಈ ಬಂಡಿ ಮೇಲೆ ಒಂದು ಕಾಲಿಟ್ರೆ ಅಲ್ಲಿ ಮುಂದಿನ ಬಂಡಿಗೆ ಇನ್ನೊಂದು ಕಾಲು ಇರ್ತಿದ್ರಂತವ್ರು. ಅದು ತ್ರಾಸಿಲ್ರಿ, ಅನಾಯಾಸೇನ. ಲೀಲಯಾ ಸಜವಮಾಕ್ರಮಮಾಣಂ. ಲೀಲಯಾ ಸಜವಂ, ವೇಗನೂ ಇತ್ತು ಆಯಾಸನೂ ಇದ್ದಿದ್ದಿಲ್ಲ. ಲೀಲಯಾ ಸಜವಮಾಕ್ರಮಮಾಣಂ ವ್ಯಾಘ್ರಯಾಂತರ ಸುದೂರ ಶಿಲಾಸು. ಗಿರಿಗಳ ಮಧ್ಯದಲ್ಲಿ ಇದು ಈ ಪರ್ವತ, ಇದು ಈ ಪರ್ವತ ಅಂತ ಗೊತ್ತಾಗ್ಲಿಕ್ಕೆ ಒಂದೊಂದು ಕಲ್ಲು ಇರ್ತಾವೆ, ಕೊಡಗಲ್ಲು ಅಂತ ಇರ್ತಾವೆ. ಆ ಕಲ್ಲಿನಿಂದ ಈ ಕಲ್ಲಿಗೆ, ಈ ಕಲ್ಲಿಂದ ಈ ಕಲ್ಲಿಗೆ ಇಟ್ಕೊಂಡು ಹೋಗ್ತಿದ್ರಂತ. ಅದನ್ನ ನಮಗೆ ಹೆಂಗೆ ಹೇಳ್ಬೇಕ್ರಿ, ಹೆಂಗೆ ಹೇಳ್ಬೇಕು ಹೇಳ್ರಿ ನೋಡಂತ. ಯಾಕಂದ್ರೆ ನಮಗೆ ಹೋಗ್ಲಿಕ್ಕೆ ಬರುದಿಲ್ಲ. ಹಂಗೆ ಲಂಕಾ ಕಾರ್ಯದ ಹಣಮಪ್ಪ ಅಂತ ಬಾಯಲ್ಲಿ ಹೇಳ್ಬೇಕು, ಪ್ರವಚನದಾಗಿ ಜಿಗಿಲಿಕ್ಕೆ ಹೋಗ್ಬಾರ್ದು ಆಚಾರ, ಕಟ್ಟಾಗ್ತದ. ಹೌದು, ಮತ್ತೆ ಹೆಂಗೆ ಸಮುದ್ರ ಇಲ್ಲ, ಇವು ಬಾಲಿ ಇಲ್ಲ, ಇವರಿಗೆ ಎರಡೆರಡು ಕಟ್ಟಾಗ್ತಾವೆ. ಅದಕ್ಕೆ ದುರ್ಗ ಮಾರ್ಗ ಗತಮಪ್ಯನುಧಾವನ್ ನಾಪಸೋಯ ಮರುಣೀ ಭವತೀನೇ. ಆಚಾರ್ಯರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ. ನಾನು ಒಮ್ಮೆ ಬದರಿಗೆ ಹೋದಾಗ, ನಿನ್ನೆ ಹೇಳಿದ್ದೇನೆ, ಬದರಿಯಲ್ಲಿ ಕುಳಿತಿರುವಾಗ ಎದುರಿನ ಪರ್ವತಗಳನ್ನು ನೋಡಿದಾಗ ಅನಿಸ್ತಿತ್ತು ಏನು ಅಂದರೆ, ಆ ಪರ್ವತಕ್ಕೂ ಆ ಪರ್ವತದ ತುದಿಗೂ ಎಷ್ಟು ಅಂತರದನ್ನು ವಿಚಾರ ಮಾಡಿ, ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ ಮಾಡಿ. ನೀವೆಲ್ಲ ಅನೇಕ ಜನ ಹೋಗಿದ್ದೀರಿ, ಇನ್ನೊಂದ್ಸಲ ಹೋದರೆ ಅಥವಾ ಇಲ್ಲಿಂದ ನಿಮಗೆ ಅದು ನೋಡ್ಲಿಕ್ಕೆ ಅವಕಾಶ ಸಿಕ್ಕರೆ ನೋಡ್ರಿ. ನಾನು ಏನು ಕುತ್ಕೊಂಡು ಅನುಸಂಧಾನ ಮಾಡಿಕೊಂಡಿದ್ದೆ, ಲೆಕ್ಕ ಮಾಡಿಕೊಂಡಿದ್ದೆ ಅಂದರೆ, ಇಲ್ಲಿಂದ ಅಲ್ಲಿ ಆಚಾರ್ಯರು ಕಾಲಿಟ್ಟರಲ್ಲಪ್ಪ, ಹೆಂಗೋ ಕಣ್ಮುಂತರ ಪ್ರಯತ್ನ ಮಾಡಿದೆ. ಬದ್ರಿ ಗುಡಿ, ಬದ್ರಿ ಅನಂತಾಸ, ಇದರಲ್ಲಿ ಬದ್ರಿ ನಾರಾಯಣನ ಕಟ್ಟೆ ಮೇಲೆ ಕುಳಿತುಕೊಂಡ್ರೆ, ನಾರಾಯಣಿಗೆ ಬೆನ್ ಮಾಡಿದರೆ ಎದುರಿಗೆ ಬೆಟ್ಟ ಕಾಣಿಸ್ತದೆ ನಿಮಗೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿಗೆ. ಅವೆಲ್ಲ ಇವು ಕುರಿಕಾಯಿಯವರು ಅವರೆಲ್ಲ ಹತ್ತಿರ್ತಾರೆ, ಮ್ಯಾಲೆ ಹತ್ಕೊಂಡು ಕುರಿಕಾಯಿ ಕೂತ್ಕೊತಿರ್ತಾವೆ. ಆಶ್ಚರ್ಯ, ಅವು ಕುರಿ ಹೆಂಗೆ ಹತ್ತವೇನಪ್ಪ ಅವು. ಇಷ್ಟಿಷ್ಟು ಸಣ್ಣ ಸಣ್ಣ ಜಗಳ ನಮ್ಗೆ ಇಷ್ಟು ದೊಡ್ಡ ರೋಡ್ ಕೊಟ್ಟರೆ ಹೊತ್ಕೊಂಡು ಬಿಡ್ತಿರ್ತೀವಿ ನಾವು. ಅವು ಹಿಂಗೆ ಹತ್ತಿರ್ತಾವೆ, ಹೆಂಗೋ ಏನಪ್ಪ ದೇವ್ರ ಆಶ್ಚರ್ಯ ವಿಚಿತ್ರ ಇಟ್ಟ. ನಾವು ಕಾಲಿರೋದು ಇಷ್ಟಿರ್ತಾವ, ಇಷ್ಟು ಕಾಲ್ನಾಗ ಅಷ್ಟು ಸಣ್ಣ ಸಣ್ಣ ಜಗಳ ಹತ್ಕೊಂಡು ಹೋಗ್ತಿರ್ತಾವ. ಅದನ್ನ ನೋಡಿದ ಬೆಟ್ಟ ಅನ್ನ ಇಲ್ಲಿದ್ದಿಲ್ಲಿ ಏನು ಅಳತಿ, ಅದು ಹೆಂಗೆ ಹೋದ್ರು, ಜಿಗದ್ರೋ ಏನೋ ಊಹಾತೀತ. ಅದಕ್ಕೆ ಹೇಳಿದರು, ಲೀಲಯಾ ಸಜವಮಾಕ್ರಮಮಾಣಂ ವ್ಯಾಶ್ರಯಾಂತರ ಸುದೂರ ಶಿಲಾಸು. ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಹಾರ್ತಾ ಹಾರ್ತಾ ಹೋಗ್ತಿದ್ರೆ ಆಚಾರ್ಯರು. ಈ ಸತ್ಯತೀರ್ಥರಿದ್ದಲ್ಲ ಪಾಪ, ಓಡ್ತಾ ಓಡ್ತಾ ಹೋಗ್ತಿದ್ರಂತ. ಅವರು ನಡ್ಕೋತ ಇವ್ರು ಓಡ್ಕೋತ, ಹಿಂಗೆ ಇರ್ತದ್ರಿ ಅದು. ಅವ್ರು ನಡ್ಕೋತ ಇವ್ರು ಓಡ್ಕೋತ ಇದ್ರು ಅಂದ್ರೆ, ಸ್ವಾಮಿಗಳು ಮುಂದೆ ಹೊಂಟಿದ್ರೆ ಶಿಷ್ಯರ ಕಥೆ ಹಂಗೆ ಇರ್ತದ್ರಿ. ಸ್ವಾಮಿಗಳು ನಡ್ಕೋತ ಹೋಗ್ತಿರ್ತಾರೆ, ಹಿಂದೆ ದಿವಾನ್ರು ಎಡಬಲ್ ಸೇವಕರು ಇರ್ತಾರೆ, ಓಡ್ಕೋತ ಹೋಗ್ತಿರ್ತಾರೆ. ಸ್ವಾಮಿಗಳ ವೇಗಕ್ಕೆ ತಮ್ಮ ಬೇಗ ಆಗ್ಬೇಕು ಅಂದ್ರೆ ಅವ್ರು ನಡೆದ್ರೆ ನಾವು ಓಡ್ಬೇಕಾಗ್ತದೆ. ಇಷ್ಟೇ ಅವ್ರು ಸಾಧನಾ ಮಾಡ್ಕೊಂಡು ಅಷ್ಟು ಮುಂದೆ ನಡೆದಾರೆ, ನಾವು ಸಾಧನ ಮಾಡ್ಕೊಂಡು ಅಷ್ಟು ಓಡ್ಬೇಕಾಗ್ತದೆ. ಇಷ್ಟ ಕೆಲಸ, ಬೇರೆ ಏನಿಲ್ಲ. ನಮ್ಮ ಗುರುಗಳಲ್ಲಿ ಮುಂದೆ ನಡಿಲಿಕ್ಕತ್ತಾರೆ, ನಾವು ಹಿಂದೆ ಓಡ್ಲಿಕ್ಕತ್ತೀವಿ ಅಂದ್ರೆ ಅವ್ರು ಸಾಧನಾ ಮಾಡಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ, ನಾವು ಒಂದು 4 ಹಿಂದೆ ಹೆಜ್ಜೆ ಇದ್ದೀವಿ. ಸ್ವಲ್ಪ ಓಡ್ಬೇಕಾಗ್ತದೆ ಅಷ್ಟೇ. ಅಂದ್ರೆ ಜೀವನದೊಳಗೆ ಮಲ್ಕೋಬಾರ್ದು, ಸ್ವಲ್ಪ ಜಾಸ್ತಿ ಸಾಧನ ಮಾಡ್ಬೇಕಾಗ್ತದೆ ಅಷ್ಟೇ. ಮತ್ತೆ
ಮಾತೇನಿಲ್ಲ. ಅದಕ್ಕೆ ಅವರು ಮುಂದೆ 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 ಹೋಗ್ತಾ ಇದ್ರೆ ಇವರು ಹಿಂದೆ ಹೆಂಗ ಬೇಕಾಗಿರ್ತಾವ, ಅವಾಗ ಅವಾಗ ಪಕ್ಕವಾದ್ಯ ಬೇಕಾಗ್ತಿರ್ತಾವ. ಹಂಗೆಲ್ಲ ಬಹಳ ಬೇಜಾರು ಮಾಡ್ಕೊಳಿಕ್ ಹೋಗ್ಬಾರ್ದು. ಅವೆಲ್ಲ ಇರ್ಲಿ, ಮೊಬೈಲ್ ಒಂದು ಇದೊಂದು ಎರಡಿರ್ತಾವ. ದುರ್ಗ ಮಾರ್ಗ ಗತಪ್ಯನುಧಾವನ್ ನಪಸೋಯ ಮರುಣೀ ಭವತೀನೇ. ಸೂರ್ಯಾಸ್ತ ಆಯ್ತು. ಇವರು ಹೋಗೋ ಹೊತ್ತಿಗೆ ಓಡ್ಕೊಂಡು ಹೋಗ್ತಿದ್ರೆ ಆಚಾರ್ಯರು ಒಂದು ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟದ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ರೆ ಸಂಜೆ ಆಗೋಯ್ತು. ಇವ್ರು ಸತ್ಯತೀರ್ಥ ಇನ್ನೂ ಅಲ್ಲಿಗೆ ತರವು ಗುಡ್ಡ ಏರಿ ಇಳಿದು ಅವರು ಏನು ಸಾಮರ್ಥ್ಯ ಕಡಿಮೆ ಇದ್ದಿಲ್ಲ. ಮತ್ತೆ ಅವರಿಗೆ ಸಮರ್ಥರು ಓಡಿದ್ರು ಏನಾದರೂ ಆಗಲಿಲ್ಲ. 52ನೇ ಶ್ಲೋಕ ನೋಡಿದ್ರಂತೆ ಆಚಾರ್ಯರು. ಪಾಪ ಬೆಳಗ್ಗಿಂದ ಸೂರ್ಯಾಸ್ತ ಆಗೋ ತನಕ ಓಡ್ಕೋತ ಬರ್ಲಿಕ್ಕತ್ತಾನೆ. ಊಟಿಲ್ಲ, ನೀರಿಲ್ಲ, ಏನಿಲ್ಲ. ಒಂದೊತ್ತು ಉಣ್ಣೋ ಸ್ವಾಮಿಗಳು ಇವರು. ಒಂದೊತ್ತು ಉಣ್ಣೋ ಸ್ವಾಮಿಗಳು ಅಂತ ಹೆಸರ್ರಿ. ಅದಕ್ಕೆ ಸ್ವಾಮಿಗಳು ಹಂಗಿರ್ತಾರೆ ತೆಳ್ಳಗ. ನಮ್ಮ ಹಂಗೆ ಇದ್ರೆ ಮುಂದೆ ಗತಿ ಏನಿಲ್ಲದ ಸ್ವಾಮಿಗಳು. ಅದಕ್ಕೆ ಕೂತ್ರೆ ಹೇಳಲಿಕ್ಕೆ ಬರಂಗಿಲ್ಲ, ಎದುರು ಕೂಡ್ಲಿಕ್ಕೆ ಬರಂಗಿಲ್ಲ, ಹಂಗೆ ಆಬಾರ ಸ್ವಾಮಿಗಳದು. ಅದಕ್ಕೆ ಹೊಟ್ರಿ ಅವ್ರು ಇಲ್ಲಿ. ಅದು ಮತ್ತೊಮ್ಮೆ ಹೇಳ್ತೀನಿ. ಅದು ಏನಾಯಿತು ಅಂತಂದ್ರೆ ಹಿಂಗೆ ಓಡ್ತಾ ಇದ್ದಾರೆ. ಇವ್ರು ನೋಡಿದ್ರು ಪಾಪ ಉಪವಾಸ ಇದು ಮನುಷ್ಯ ಎಷ್ಟಂತ ಬರ್ತದೆ. ಆನಿವೃತ್ತ ವಪುಷ ಗುರುಣಾರ ಪಾಣಿನಾಹ್ಯಭಿನಗೇನ ಸುನುನ್ನಃ ತ್ರಸ್ತಧೀರತಿಯಯೌ ಸಮುಹೂರ್ತ ತದ್ದಿನೋಪಗತ ಮಾರ್ಗಮಶೇಷಂ. ಆ ನಿವೃತ್ತ ವಪುಷ ಸ್ವಲ್ಪ ತಿರುಗಿದ್ರಂತೆ ಆಚಾರ. ಆ ನಿವೃತ್ತ ವಪುಷ ಮುಂದೆ ಹೋಗ್ತಾ ಇದ್ದವರಿಗೆ ಹಿಂದೆ ಸತ್ಯತೀರ್ಥರು ಬರೋದು ಗೊತ್ತಿತ್ತಲ್ಲ. ಆ ನಿವೃತ್ತ ವಪುಷ ಗುರುಡಾರಾತ್. ಕ್ಯಾಮ್ರಾ ಇಟ್ಟಿದ್ರು ನಾರಾಯಣ ಪಂಡಿತ ಆಚಾರ್ಯ, ಎಷ್ಟು ಚಂದ ತಿರುಗಿಸ್ತಾರೆ ನೋಡ್ರಿ. ಗುರುಗಳು ತಿರುಗಿದ್ರು ಅಂತ ಹೇಳ್ಬೇಕಲ್ಲ. ಆ ನಿವೃತ್ತ ವಪುಷ ದೇಹ ತಿರುಗಿತು. ಆ ನಿವೃತ್ತ ವಪುಷ ಗುರುಡಾರಾತ್ ಹಿಂಗ ತಿರುಗಿದ್ರಂತೆ. ಆ ನಿವೃತ್ತ ವಪುಷ ಗುರುಡಾರಾತ್ ಪಾಣಿನಾಗ್ಯಭಿನಗೇನ ಸುನುನ್ನಗ ಕೈ ಮಾಡಿದ್ರಂತೆ. ಅಷ್ಟೇ ನಿಂತು ಹೋಗು ಅಂತ ಹೇಳ್ಬಿಟ್ರು. ಆ ನಿವೃತ್ತ ವಪುಷ ಗುರುಣಾರಾತ್ ಪಾಣಿನ ಅಭಿನಯೇನ ಸುನುನ್ನಗ. ಪಾಣಿನ ಕೈಯಿಂದ ಅಭಿನಯೇನ, ಅಭಿನಯ ಕೈಯಲ್ಲೇ ಮಾಡಿ ತೋರಿಸ್ಬೇಕ್ರಿ, ಬೇರೆ ಕಡೆ ಮಾಡ್ಲಿಕ್ಕೆ ಬರುದಿಲ್ಲ. ಮತ್ತೆ ನಾಟ್ಯ ಮಾಡ್ಬೇಕಾದ್ರೆ ಕೈ ಒಳಗೆ ಹೇಳ್ಬೇಕು. ಅದು ನೀರು ಬಂದದ್ದು ಹೇಳ್ಬೇಕು, ನದಿ ಎಲ್ಲನೂ ಅದ ಕೈ ಒಳಗೆ ಹೇಳ್ಬೇಕು. ಬಾಯಿ ಹೇಳಿ ಬರಂಗಿಲ್ಲ. ಅಲ್ಲಿ ನದಿ ಬಂತು ಅಂತ ಹಿಂಗೆ ಅಲ್ಲಿ ಬರಂಗಿಲ್ಲ. ಅಭಿನಯ ಮಾಡುವ ಎಷ್ಟು ಚಂದ ಪ್ರವಚನ ಮಾಡಿದ್ರು ಅಂತ ಅನಬಾರ್ದು. ಮತ್ತೆ ಅದಕ್ಕೆ ಅಭಿನಯೇನ ಸುನುನ್ನಗ. ಸಿಟ್ಟು ಬಂದದ ಅಂತನ್ನೋದು ಅಭಿನಯದಾಗ ಕಣ್ಣೊಳಗೆ ತೋರಿಸ್ಬೇಕ್ರಿ. ಸಿಟ್ಟು ಬಂದದ ನೋಡು, ಸಿಟ್ಟು ಬಂದ ನೋಡು ಅನ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಆಚಾರ್ಯ ಸಿಟ್ಟು ಬಂದದ ಈಗ ಗೊತ್ತಾತಿಲ್ಲೋ ಅಂತ ಆಚಾರ್ಯ ಹೇಳ್ಕೊಂಡ್ರೆ ಅಂತ ಅರ್ಥ. ಅದಕ್ಕೆ ಪಾಣಿನ ಅಭಿನಗೇನ ಸುನುನ್ನಗ, ಕೈಯಲ್ಲೇ ಅಭಿನಯ ಮಾಡಿದ್ರಂತೆ. ನಿಲ್ಲು ಅಂತ ಹೇಳಿ ತಿರುಗಿ ಹೋಗಿ ಬಂದ್ಬಿಟ್ಟು ಎಷ್ಟು ಚಂದದ ನೋಡ್ರಿ. ಆ ನಿವೃತ್ತ ವಪುಷ ಗುರುಡಾರಾತ್ ಪಾಣಿನ ಅಭಿನಗೇನ ಸುನುನ್ನಗ ತ್ರಸ್ತಧೀರತಿಯಯೌ ಸಮುಹೂರ್ತಾತ್ ತದ್ದಿನೋಪಗತ ಮಾರ್ಗಮಶೇಷಂ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಎಷ್ಟು ದೂರ ನಡಿಬೇಕು ಒಂದು ಅಳತೆ ಇದೆ. ಅಷ್ಟು ದೂರದ ಅಳತೆಯನ್ನ ಆಚಾರ್ಯರು ಕೈ ಮಾಡಿ ನಿಂತು ಹೋಗು ಅಂದದ್ದಕ್ಕೆ ಒಂದೇ ಮುಹೂರ್ತದಲ್ಲಿ ಬದಲಿಗೆ ಬಂದ್ಬಿಟ್ಟಿಬಿಟ್ಟಿದಂತೆ. ಹೆಂಗಿರಬೇಡ ವಿಚಾರ ಮಾಡ್ರಿ. ತದ್ದಿನೋಪಗತ ಮಾರ್ಗಮಶೇಷಂ. ತದ್ದಿನ ಇಡೀ ದಿವಸದ, ಉಪಗತ ಹೋಗಿರುವ ಮಾರ್ಗಂ ಅಶೇಷಂ ಇಡೀ ಮಾರ್ಗವನ್ನ ಮುಹೂರ್ತಾತ್ ಒಂದೇ ಮುಹೂರ್ತದಲ್ಲಿ ಆಯೋ ಬಂದ್ಬಿಟ್ರು. ಅಂದ್ರೆ 12 ತಾಸು ನಡೆದಿದ್ದನ್ನ 40 ನಿಮಿಷದಾಗ ಬಂದು ಮುಟ್ಟಿದ್ರು ಅಂತ ಅರ್ಥ. 48 ನಿಮಿಷಕ್ಕೆ ಒಂದು ಮುಹೂರ್ತ, 48 ನಿಮಿಷದಾಗ ಬಂದು ಮುಟ್ಟಿದ್ರು. 12 ತಾಸಿಗೆ ಹೋದದ್ದು ಒಂದು ಮುಹೂರ್ತದಲ್ಲಿ ತಿರುಗಿ ಬಂದ್ರು ಅಂದ್ರೆ ಇದು ಯಾರ ಸಾಮರ್ಥ್ಯ? ಇದು ಆಚಾರ್ಯ ಅನುಗ್ರಹ. ಏನು ಹಿಂಗಂದ್ಬಿಟ್ರಲ್ಲ, ಆ ಹಿಂಗ ಅಂದದ್ರ ಬಲಾರಿ ಅದು. ಖರೆ ಅಂದ್ರೆ ರಹಸ್ಯ ಏನ್ ಗೊತ್ತೇನು? ಹಿಂಗಂದ ಕೂಡಲೇ ಹಾರಿ ಬಂದು ಕೂತ್ರು ಮಾಡಿದಾಗ ಅಂತ ರಹಸ್ಯ ಅದು. ಹಂಗೆ ಹೇಳಿಕ್ ಹೋಗಬಾರ್ದು ಅಂತ ಹಿಂಗೆ ಹೇಳಿರ್ತೀವಿ ಅಷ್ಟೇ. ಆಚಾರ್ಯರು ಅಂದ್ರು. ಹಿಂಗಂದ ಕೂಡಲೇ ಸತ್ಯತೀರ್ಥರು ಹಿಂಗ ಸೀದಾ ಬದರಿ ಮಾಡಿದಾಗ ಹೆಲಿಕಾಪ್ಟರ್ನ ಕೆಳಗಿಳಿದಂಗ, ಬೇರೆ ಏನಿಲ್ಲ ಇಲ್ಲ. ಹಂಗೆ ಹೇಳಬಾರ್ದು ಅಂತ ಹೇಳಿ ಪಂಡಿತಾಚಾರ್ಯರು ಮುಹೂರ್ತ ಅಥವಾ ಒಂದು ಮುಹೂರ್ತದಲ್ಲಿ ಬಂದರು ಅಂತ. ಆ ನಿವೃತ್ತ ವಪುಷ ಗುರುಡಾರಾತ್ ಪಾಣಿನಾಹ್ಯಭಿನಗೇನ ಸುನುನ್ನಗ ತ್ರಸ್ತಧೀರತಿಯಯೌ ಸಮುಹೂರ್ತ ತದ್ದಿನೋಪಗತ ಮಾರ್ಗಮಶೇಷಂ. ಆಶ್ರಮೇ ನಿಜ ಜನಾನಿಹ ದೃಷ್ಟ್ವಾ ತಂ ಪ್ರಸಾದ ಮಹಿಮಾನಮುಷ್ಯ ಪ್ರೋಚ್ಯ ತತ್ಲವನಮಪ್ಯತಿ ಚಿತ್ರಂ
ತಸ್ಯ ತೈ ಸಹ ಸದಾ ಸ್ಮರಣೀಶಃ. ಸಾಯಂಕಾಲ ಬಂದ್ರಲ್ಲ ಮತ್ತೆ ಇವರು ಸತ್ಯತೀರ್ಥರು ಅನಂತ ಮಠಕ್ಕೆ. ಅವ್ರ ಶಿಷ್ಯರಿದ್ರಲ್ಲ ಕೆಲವರೆಲ್ಲ ಸತ್ಯತೀರ್ಥರ ಶಿಷ್ಯರು, ಉಳಿದವ್ರ ಹತ್ರ ಸನ್ಯಾಸಿಗಳೆಲ್ಲ ಅವರೆಲ್ಲ ತಮ್ಮ ನೀಕ ಮಾಡ್ಕೋತ ಕೂತಿದ್ರು. ಇವ್ರು ಬಂದದ್ದು ನೋಡಿ, ಸತ್ಯತೀರ್ಥರ ನೀವು ಹೋಗ್ತೀರಿ ಅಂತ ಹೋಗಿದ್ರಿ, ಬೆಳಿಗ್ಗೆ ಹೋಗಿದ್ ನೋಡಿದ್ವಿ, ತಿರುಗಿ ಬಂದ್ಬಿಟ್ರಲ್ಲ, ಏನ್ ಕಥೆ ಇದು, ಏನಾಯ್ತು ಹೇಳ್ರಿ. ಆಶ್ರಮೇ ನಿಜ ಜನಾನಿಗ ದೃಷ್ಟ, ಆಶ್ರಮದಲ್ಲಿ ತಮ್ಮವರನ್ನ ಕಂಡು ತಂ ಪ್ರಸಾದ ಮಹಿಮಾನ ಮಮುಷ್ಯ, ಆ ಆಚಾರ್ಯರ ಪ್ರಸಾದವನ್ನು ಹೇಳಿದ್ರಂತೆ. ಹೆಂಗಿತ್ತು ನಮ್ಮ ಗುರುಗಳು ಅನುಗ್ರಹ ಮಾಡಿದ್ದು, ಛೇ 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 ಛೇ. ಒಂದೇ ಕ್ಷಣ ಪ್ರೋಚ್ಯ ತತ್ಪ್ಲವನಮಪ್ಯತಿ ಚಿತ್ರಂ. ನೋಡ್ರಿ, ಕೂಡ್ರಿ 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 ಅಂತ ಹೇಳಿ ಬಂದವರಿಗೆ ಹಸಿವಿನ ಇಳಿಕೆ ಇಲ್ಲ. ಆಚಾರ್ಯರು ಬದರಿಗೆ ಹೋದದ್ದನ್ನು ವರ್ಣನ ಮಾಡಬೇಕು ಅಂತ ಕೂಡಿಸಿ ಪ್ರವಚನ ಶುರು ಮಾಡಿಬಿಟ್ರಂತ ಸತ್ಯತೀರ್ಥರು. ಅವ್ರು ಹೋದದ್ದನ್ನು ಇವರು ವರ್ಣನ ಮಾಡ್ಲಿಕ್ಕತ್ರು. ಹೆಂಗ್ ಹೊರಟಿದ್ರು ಅಂತ ಕೇಳಿದ್ರೆ, ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿ ಪುಂಗವ ಶೃಂಗೇ ಸಂವ್ರಜನ್ ವೃಜಿನ ನಾಶನ ನಾಮ. ವಾನರೇಂದ್ರ ಇವ ವಾಯುಜವೋಸೌ, ಅವರು ಹೊಂಟದ್ದು ನೋಡಿದ್ರೆ ನನಗನಿಸ್ತದೆ, ಸತ್ಯತೀರ್ಥರಂದ್ರು ಹನುಮಂತ ಹೊಂಟಂಗೆ ಕಾಣಿಸ್ತಿತ್ತು ಅಂದ್ರು. ಮಧ್ವಾಚಾರ್ಯ ಹೊಂಟಿದ್ದಿಲ್ಲ ಅಲ್ಲಿ ಹೊಂಟಿದ್ದು ನೋಡಿದ್ರೆ ವಾನರೇಂದ್ರ ಇವ ವಾಯುಜವೋಸೌ. ಅವ್ರು ಹೋಗ್ತಾ ಇದ್ರೆ ಮುಂದಿನ ಶ್ಲೋಕದಾಗ ಹೇಳ್ತಾರೆ, ಎಡಕ ಬಲಕ ಹುಲಿ ಸಿಂಹ ಇವೆಲ್ಲ ಬರ್ತಿದ್ವಂತ್ರಿ. ಇವೆಲ್ಲ ಮತ್ತೆ ಕಾಡ್ನೇ ಬರಲ್ಲ, ನಿನ್ನೆಲ್ಲಿ ಬರ್ಬೇಕು, ಮತ್ತವು ಊರ್ನೇ ಬರ್ತಾವೇನು. ನೋಡಿದ್ರೆ ಹೆದರ್ಕೊಂಡದ್ದು ಮತ್ತೊಂದು ಮುಗಿದೊಂದು ಚಾನ್ಸೇ ಇಲ್ಲ. ಭೀಮಸೇನ ಇವ ದಾನವ ಭೀಮಃ, ಭೀಮಸೇನ್ ದೇವ್ರ ಕಂಡಂಗೆ ಆಗ್ತಿತ್ತಂತ. ಅವರು ಹೋಗುವಾಗ ಹುಲಿ ಸಿಂಹಗಳು ಬಂದಿದ್ದಿದ್ರೆ ಅದನ್ನ ನೋಡಿದ್ರೆ ಭೀಮಸೇನ್ ಹೊರಟಾರೇನೋ ಅಂತ ಅನಿಸ್ಬೇಕಂತೆ. ವಾನರೇಂದ್ರನ ತೆರದಿ ವೇಗದಿ ಧನವಂತಕ ಭೀಮನಂದದಿ ಮೌನಿ ಮಧ್ವರು ಗಿರಿಶಿಖಳಗಳ ಹಾರ್ಹಾರಿ ಕ್ರಮಿಸುತ್ತಲೀ. ಕನ್ನಡದಲ್ಲಿ ಅದನ್ನು ಚಂದ ಮಾಡ್ಯಾರ ಇನ್ನೂ ಸ್ವಲ್ಪ. ವಾನರೇಂದ್ರನ ತೆರದಿ ವೇಗದಿ ದಾನವಂತಕ ಭೀಮನಂದದಿ ಮೌನಿ ಮಧ್ವನು ಗಿರಿಶಿಖಳಗಳ ಹಾರಿ ಹಾರಿ ಕ್ರಮಿಸುತ್ತಲೀ. ತಾನು ಬಂದನು ಪಾಪನಾಶಕ ಮಾನಿತ ಸುಸನ್ನಮಯತಿ ಕುಲಧೇನು ವೇದ ವ್ಯಾಸ ದರ್ಶನ ಕಾಗಿಹ ತೊರೆದು ಹಾರಿ ಹಾರಿ ಹೋಗ್ತಾ ಇದ್ರಂತೆ. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿ ಪುಂಗವ ಶೃಂಗೇ. ಉಲ್ಲಲಾಸ ಏನ್ ಆನಂದ ಹೇಳಿದ್ರು. ಅದು ಶೃಂಗೆ, ಆ ಕೋಡ್ಗಲ್ ಮೇಲೆ ಕಾಲು ಒಂತುದಿ ಇಟ್ಕೊಂಡು ಹೋಗ್ತಿದ್ರಂತೆ. ನೋಡಿ ನೋಡಿ ಆಶ್ಚರ್ಯ ಆಯಿತು. ಅವ್ರು ಹೇಳಿದ್ರು, ನಮ್ದು ಅಲ್ಲಿದು, ನಾವು ಅವರಿಂದ ಬೆನ್ನು ಹತ್ತೋದೇ ಅಲ್ಲ. ನಮ್ಮ ಆಚಾರ್ಯರು, ನಮ್ಮ ಗುರುಗಳು ಅವರು ಹನುಮಂತ ದೇವರು, ಅವರು ಭೀಮಸೇನ್ ದೇವರು, ಅವರೇ ಮಧ್ವಾಚಾರ್ಯರು ಅಂತ ಸತ್ಯತೀರ್ಥರು ಪ್ರತ್ಯಕ್ಷ ಕಂಡುಬಿಟ್ಟು. ತ್ರಿವಿಕ್ರಮ ಪಂಡಿತಾಚಾರ್ಯರು ಅನಂತರದಲ್ಲಿ ಕಂಡವರು, ಸತ್ಯತೀರ್ಥರು ಪ್ರಥಮ ದರ್ಶನ ಮಾಡಿಕೊಂಡವರು. ಪ್ರಪ್ರಥಮ ಬಾರಿಗೆ ಸತ್ಯತೀರ್ಥರು ಆನಂದ ತೀರ್ಥರನ್ನ ಹನುಮಾ ಭಿನ್ನ ಭೀಮಾ ಭಿನ್ನ ಅಂತ ಚಿಂತನೆ ಮಾಡಿದವರು. ಪಂಡಿತಾಚಾರ್ಯರು ಮುಂದೆ ಅನಂತರದಲ್ಲಿ ಬದಲಿಗೆ ಹೋಗಿ ಬಂದ ಮೇಲೆ ಪಂಡಿತಾಚಾರ್ಯರ ಭೇಟಿಯಾದದ್ದು. ಹಾಗಾಗಿ ಪ್ರಪ್ರಥಮವಾಗಿ ಭೇಟಿಯಾದ ಆನಂದ ತೀರ್ಥರ ಸ್ವರೂಪವನ್ನು ತಿಳಿದ ವ್ಯಕ್ತಿ ಸತ್ಯತೀರ್ಥರು. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿ ಪುಂಗವ ಶೃಂಗೇ ಸಂವ್ರಜನ್ ರುಜಿರ ನಾಶನ ನಾಮ. ಇನ್ನು 3 ಶ್ಲೋಕ ಅವ. ಇನ್ನು 1 ಶ್ಲೋಕ ಹೇಳಿ ನಿಲ್ತೀನಿ. ನಾಳೆ ಮುಂದಿನ ಶ್ಲೋಕ ತಗೊಂಡು ಬದರಿಗೆ ಹೋಗೋಣ. ಮತ್ತೆ 7ನೇ ಶ್ಲೋಕಕ್ಕೆ ಹೋಗೋಣಂತ, ಉತ್ತರ ಬದರಿಗೆ. ಹೇಗಿತ್ತು ಆ ಪರ್ವತವನ್ನು ನೋಡಿದ್ರಂತೆ ಆಚಾರ್ಯ. ಮುಗೀತೀಗ ಸತ್ಯತೀರ್ಥ ತಿರುಗಿ ಬಂದ್ಬಿಟ್ರೀಗ. ಇನ್ನು ಆಚಾರ್ಯ ಕಡೆಗೆ ಕ್ಯಾಮ್ರಾ. ಪಂಡಿತಾಚಾರ್ಯರು ಆಚಾರ್ಯರು ಹೋಗುವಾಗ ಹಿಮಾಲಯವನ್ನ ಹೇಗೆ ನೋಡಿದರು? ನಾವು ಹೋಗುವಾಗ ದಾರಿಯೊಳಗೆ ಒಂದು ಗಿಡ ಕಾಣಿಸ್ತದೆ, ನಮಗೆ ಗಿಡ ಹೆಂಗೆ ಕಾಣಿಸ್ತದೆ? ಪರ್ವತ ಕಾಣಿಸ್ತದೆ, ಅದು ಹೆಂಗೆ ಕಾಣಿಸ್ತದೆ? ನಮ್ದೊಂದು ದೃಷ್ಟಿಕೋನ ಅಂತ ಇರ್ತದಿಲ್ಲ. ಹಾಗಾದ್ರೆ ಆಚಾರ್ಯರು ಅದನ್ನ ಪರ್ವತವನ್ನ ಹೇಗೆ ನೋಡಿದ್ರು? ಬಹು ಸತ್ವಗಡಂ ಸವಿಕಂಸ ಮಹಾ ವಿಷಮೋಕ್ಷ ಮಹಾ ಹಿಮವಂತಮಯಂ ಹಿಮ ವಿಷಮೋಕ್ಷ ಮಹಾ ಹಿಮವಂತಮಯನ್ ನಗಮೈಕ್ಷತ ಫುಲ್ಲ ದ್ರಜಸ್ತ ಭಯ. ಛಂದಸ್ಸು ಚೇಂಜ್ ಮಾಡಿದ್ರು. ಯಾಕೆ ಛಂದಸ್ ಚೇಂಜ್ ಮಾಡಿದ್ರು ಅಂತಂದ್ರೆ, ಅವ್ರು ಹೋಗೋ ಕಾಲಕ್ಕೆ ಹೆಂಗೆ ಹೊಂಟಿದ್ರು ಅಂತ ತಿಳಿಬೇಕಲ್ಲ. ಅನಾಯಾಸೇನ ಹೊರಟಿದ್ರು ಅಂತ ಹೇಳ್ಬೇಕಾದ್ರೆ ಆ ಆನಂದ ಹಿಂಗೆ ಬರ್ಬೇಕ್ರಿ. ಅದು
ಬಹು ಸತ್ವಗಣಂ ಸವಿಕಂ ಸಮಘ ವಿಷಮೋಕ್ಷ ಮಘಾ ಹಿಮವಂತಮಯಂ. ಆ ಧಾಟಿ ಚೇಂಜ್ ಮಾಡಿ ಪಂಡಿತಾಚಾರ್ಯರು ಆಚಾರ್ಯ ಎಷ್ಟು ಆನಂದದಿಂದ ಹೊಂಟಿದ್ರು ಅಂತ ಹೇಳ್ತಿರ್ತಾರೆ. ಇವು ಕೆಲವು ಬಿಗಿ 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 ಹೋಗ್ತಿರ್ತಾವೆ ನೋಡ್ರಿ, ಹಂಗೆಲ್ಲ ಹೋಗ್ಬಾರ್ದು ಅದನ್ನ. ಹೋಗ್ಲೇ ಬೇಡ, ಕೆಲವು ಕಾಲು ಸಪ್ಪು 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 ಹೊಕ್ಕೊಂಡು ಹೋಗ್ತಿರ್ತಾವ, ದಪ 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 ತೊಳ್ಕೊಂಡು ಪಡ್ಕೊಂಡು, ಹಂಗೆಲ್ಲ ಹೋಗ್ಬಾರ್ದು. ಹೋಗುವಾಗ ಆ ನಡಿಗೆಯಲ್ಲೇ ಒಂದು ಲಯ, ಒಂದು ಗತಿ ಕಾಣಿಸ್ಬೇಕು. ಬಹು ಸತ್ವಗಣಂ ಸವಿಕಂ ಸಮಘ ವಿಷಮೋಕ್ಷ ಮಘಾಗಿಮವಂತಮಯಂ. ಅಥವಾ ಹಿಂಗೆ ತಿಳಿರಿ, ಹೆಂಗೆ ತಿಳಿಬೇಕು ಅದು? ಹಿಂಗೆ ಹೊಂಟದ್ ನೋಡ್ರಿ. ಬಹು ಸತ್ವಗಣಂ ಸವಿಕಂ ಸಮಘ ವಿಷಮೋಕ್ಷ ಮಘಾಹಿಮವಂತಮಯನ್ ವಿಷಮೋಕ್ಷ ಮಘಾಹಿಮವಂತಮಯನ್ ನಗಮೈಕ್ಷತ ಫುಲ್ಲದೃಗಸ್ಥ ಭಯಗ. ಪರ್ವತಗಳಲ್ಲಿ ದಾರಿಗಳು ಹೆಂಗಿರ್ತಾವ? ಹಿಂಗಿರ್ತಾವ ನೋಡ್ರಿ. ಪರ್ವತದಲ್ಲಿ ಮೇಲಿಂದ ಇಳಿದು ಹಿಂಗೆ ಸೊಟ್ಟು ಬಂದು ಮತ್ತೆ ಹಿಂಗೆ ಹೋಗ್ತಿರ್ತದೆ. ಹಂಗೆ ಹೊಂಟಾರ ಆಚಾರ್ಯ. ಬಹು ಸತ್ವಗಣಂ ಸವಿಕಂ ಸಮಘ ವಿಷಮೋಕ್ಷ ಮಘಾಹಿಮವಂತಮಯಂ ವಿಷಮೋಕ್ಷ ಮಘಾಹಿಮವಂತಮಯನ್ ನಗಮೈಕ್ಷತ ಫುಲ್ಲ ದೃಗಸ್ಥ ಭಯ. ಹೆಂಗಿದ್ರ ಆಚಾರ್ಯರು ಅಂತ ಕೇಳಿದ್ರೆ ವಿಷ ಮೋಕ್ಷ ಮಹಾ ಅಂತ ಬರ್ದಾರ. ಅವ್ರ ಹೆಸರಂತ ಮಧ್ವಾಚಾರ್ಯ ಹೆಸರು ಕೇಳಿದ ಎಲ್ಲರ? ವಿಷಮೋಕ್ಷ ಮಹಾ ಅಂತ ಮಧ್ವಾಚಾರ್ಯ ಹೆಸರು ಯಾರಾದ್ರೂ ಕೇಳಿರ್ತೀವ. ಪಂಡಿತಾಚಾರ್ಯ ಹೇಳಿದರು, ಹೆಂಗಿದ್ರಿ ಇವರು? ವಿಷಮೋಕ್ಷ ಮಹಾಚಾರ್ಯರು ಅಂದ್ರು. ಏನು ವಿಷಮೋಕ್ಷ ಮಹಾಚಾರ್ಯ ಅಂದ್ರೆ? ವಿಷಮೋಕ್ಷ ಮಹಾ ಗೋವಿಂದ ಏನು ಗೊತ್ತೇ ಇಲ್ಲ, ಹೋಗ್ಬಿಟ್ರಿ. ಅಂದ್ರೆ ವಿಷಮ ಪ್ಲಸ್ ಉಕ್ಷ ಮಹಾ ಹಿಂಗ್ ಬಿಡಿಸ್ಬೇಕಂತ ಅದನ್ನ. ವಿಷಮ ಅಂದ್ರೆ ಅದು ಅದೇನಂತಾರೆ ಅದಕ್ಕೆ, ಅದೇ ಮನ್ಯಾಗ ಊರಾಗ ಕಟ್ಟಿಲ್ಲಾರ್ದು ಗೂಳಿ ಅಂತ ಇರ್ತದೆ ನೋಡ್ರಿ. ಅದು ಕಟ್ಟಿರಂಗಿಲ್ಲ ನೋಡ್ರಿ, ಅದಕ್ಕೇನೋ ಹೆಸರದ ಒಂದು ಅಲ್ಲಲ್ಲ ಸ್ವೇಚ್ಛಾಚಾರಿಯಾದ ಒಂದು ಗೂಳಿ ಅದು. ವಿಷಮ ಅಂತಂದ್ರೆ ಮನಸ್ಸಿಗೆ ಬಂದ ಕಡೆಗೆ ತಿರುಗುವಂತಹ, ಉಕ್ಷ ಅಂದ್ರೆ ಗೂಳಿ, ಅದರ ಮಹಾ ಅಂದ್ರೆ ತೇಜಸ್ಸು. ವಿಷಮ ಮನಸ್ಸಿಗೆ ಬಂದಂತೆ ಹೋಗುವ, ಉಕ್ಷ ಗೂಳಿಯಂತೆ ತೇಜಸ್ಸಿರು. ಮನಸ್ಸಿಗೆ ಬಂದಂಗೆ ಹೊಂಟಿತ್ತಂತದು. ಯಾರು ಅದಕ್ಕೆ ಕಡಿವಾಣ ಹಾಕಿ ಹಿಡಿದು ಕಟ್ಟಿ ಹಾಕೋ ವಿಚಾರ ಇಲ್ಲೇ ಇಲ್ರಿ. ಅದು ಅದು ಗೂಳಿ ಊರಾಗ ಹೊಂಟು ಬಿಡ್ತೀವಿ ಅಂದ್ರೆ ಮುಗಿದು ಹೋದ ಕೆಲಸ ಅದು. ಪಂಡಿತಾಚಾರ್ಯರು ಆ ಬೆಟ್ಟದ ಮೇಲೆ ಹೋಗುವ ಆಚಾರ್ಯರನ್ನ ಸ್ತೋತ್ರ ಮಾಡುವಾಗ ಹೆಂಗ್ ಹೊಂಟಿದ್ರವರು ಅಂತ ಕೇಳಿದ್ರೆ ವಿಷಮೋಕ್ಷ ಮಹಾ. ವಿಷಮ ಉಕ್ಷ ಮಹಾ. ಮಹಾ ಅಂದ್ರೆ ತೇಜಸ್ಸು, ಉಕ್ಷ ಅಂದ್ರೆ ಗೂಳಿ, ವಿಷಮ ಅಂದ್ರೆ ಕಟ್ಟಲಾದದ್ದು. ಏನು ಪಳಗಿಸದೇ ಇರುವ ಹೋರಿ, ಹಿಂಗೆ ಹೇಳ್ಬೇಕಾಗಿತ್ತು. ವಿಷಮ ಅಂದ್ರೆ ಪಳಗಿಸಲಾರ್ದದ್ದು. ನನಗೆ ಬೇಕಾಗಿದ್ದ ಆ ಶಬ್ದ ಇತ್ತು, ಪಳಗಿಸಿಲ್ಲ ಅದನ್ನ. ಈಗೇನಾಗ್ತಾವ ಗೊತ್ತೇನ್ರಿ? ಪಳಗಿಸಿದ ಕುದುರೆ, ಪಳಗಿಸಿದ ಆನೆ ಅಂದ್ರೆ ಪಾಪ ನೀವು ಹೇಳಿದಂಗೆ ಹೋಗ್ತಾವ್ರಿ. ಪಳಗಿಸ್ಲಾರ್ದ ಕುದುರೆ, ಪಳಗಿಸ್ಲಾರ್ದ ಆನೆ ಇದ್ರೆ ಹೆಂಗ್ ಬೇಕಂಗ್ ಹೋಗ್ತಾವ. ಹಂಗ ಆಚಾರ್ಯರು ಎಂಥ ಗೂಳಿ ಇದ್ದಂಗೆ ಕಾಣಿಸ್ತಿದ್ರು ಅಂದ್ರೆ ಪಳಗಿಸ್ಲಾರ್ದ ಗೂಳಿ ಇರ್ತದಲ್ಲ, ಹೆಂಗ್ ಬೇಕಂಗ್ ಹೋಗ್ತಿರ್ತದಂತ ಅಂಥದ್ದು ಅಂತ ಅರ್ಥ. ವಿಷಮ ಅನ್ನೋ ಶಬ್ದಕ್ಕೆ ಪಳಗಿಸಲಾರದ ಉಕ್ಷ ಗೂಳಿಯಂತೆ ಮಹಾ ತೇಜಸ್ಸಿರುವರು. ಅಥವಾ ಹಿಂಗೆ ಅರ್ಥ ಮಾಡಬೇಕು. ವಿಷ ಅಂದ್ರೆ ವಿಷ, ಅದರ ಮೋಕ್ಷವನ್ನ ಕೊಡುವಂತಹ ಮಹಾ ಅಂದ್ರೆ ತೇಜಸ್ಸುಳ್ಳವರು. ನಮಗ ಈ ಸಂಸಾರ ಹೆಂಗದ ಅಂದ್ರೆ ವಿಷ ಇದ್ದಂಗದ ಅಂತ ಕೆಲವು ಚಷ್ಟೆ ಮಾಡ್ತಿರ್ತಾರೆ. ಕೆಲವು ಹೆಂಗ್ ಚಷ್ಟೆ ಮಾಡಿ, ಈ ಸಂಸಾರ ಹೆಂಗದ ಅಂದ್ರೆ ವಿಷ. ಆಚಾರ ಸಂಸಾರ ಯಾಕೆ ವಿಷ? ಈ ಸಂಸಾರಕ್ಕೆ ಏನು ಹೆಸರದ ಗೊತ್ತೇನ್ರಿ? ವಿಷಯ ಅಂತದ. ಸಂಸಾರಕ್ಕೆ ಏನು ಹೆಸರದ? ವಿಷಯ. ವಿಷಯ ಸೈಲೆಂಟ್ ಯ ಮಾಡಿದ್ರೆ ಏನಾಗ್ತದ? ವಿಷ ಆಗ್ತದ. ಓಹೋ, ಸಂಸಾರದಲ್ಲಿ ವಿಷಯದಲ್ಲಿ ಸೈಲೆಂಟ್ ಆಗಿಬಿಡ್ತೀವಿ ಅಂದ್ರೆ ವಿಷ ಆಗಿ ಕೂತು ಬಿಡ್ತದೆ. ಇದು ಈ ಸಂಸಾರದ ಮೋಕ್ಷವನ್ನ ಕೊಡುವ ಮಹಾ ತೇಜಸ್ಸು ಯಾರಿಗಿದೆ? ಆಚಾರ್ಯ. ವಿಷಮೋಕ್ಷ ಮಹಾ. ವಾಸ್ತವಿಕವಾಗಿ ಅದೇ ಅರ್ಥ. ವ್ಯಾಖ್ಯಾನಕಾರರಿಗೆ ಸಮ್ಮತವಾದದ್ದು, ಪಂಡಿತಾಚಾರ್ಯರಿಗೆ ಸಮ್ಮತವಾದದ್ದು ಅದೇ ಅರ್ಥ. ಮೊದಲನೇದ್ದು. ಎರಡನೇದ್ದು ಸುಮ್ಮನೆ ಹೇಳಿದೆ ಅಷ್ಟೇ. ನಮಗೆ ಇರುವಂತಹ ವಿಷವನ್ನ ಪರಿಹಾರ ಮಾಡುವ ಅಥವಾ ವಿಷಮೋಕ್ಷ ಮಹಾ. ಸಮುದ್ರ ಮಥನ ಆದಾಗ ಮೊದಲೇನು ವಿಷ ಬಂದಿತ್ತು ನೋಡ್ರಿ, ಅದರ ಮೋಚನೆ, ಎಲ್ಲರಿಗೆ ಭಯಮೋಚನೆಯನ್ನ ಮಾಡಿದ್ರು ಯಾರು ಅಂದ್ರೆ ಇವರೇ. ವಿಷಾತ್ ಮೋಕ್ಷ, ಎಲ್ಲರಿಗೂ ವಿಷದ ಭಯ ಏನಾಗಿತ್ತು ಆ ಭಯದ ಮೋಚನೆಯನ್ನ ಮಾಡಿದವರು ವಾಯುದೇವರಾದ್ರಿಂದ ವಿಷಮೋಕ್ಷ ಮಹಾ ಅಂತ ಹೇಳಿಕ್ ಬರ್ತದೆ. ಮೊನ್ನೆ ಒಬ್ರು ಯಾರೋ ಆಚಾರ್ಯ ಹೇಳಿಕತ್ತಿದ್ರು,
ನಿನ್ನೆ ಮೊನ್ನೆ ಯಾರೋ ಒಬ್ರು ಆಚಾರ ಕಥೆ ಹೇಳಿಕತ್ತೀರಿ, ಕೊನೆಯ ಕಥೆ ಹೇಳಿ ಮುಗಿಸ್ಬಿಡ್ತೀನಿ ರೀ. ಯಾಕಂದ್ರೆ ನಮ್ಮ ಪುರಾಣದಾಗ ಕೊನೆಯ ಕಥೆ ಇಂಥವು ಇರ್ಬೇಕು, ನೆನಪಿಟ್ಕೋಬೇಕು ನಾಳೆಗೆ ಬರೋ ಹಂಗೆ. ಅದಕ್ಕೆ ಇಲ್ಲಾಂದ್ರೆ ಬರೀ ಆಚಾರ್ಯನೋ ಗಂಭೀರ ಹೇಳಿ ಮುಗಿಸ್ಬಿಟ್ರೆ ಬಿಡಿ, ಬ್ಯಾಡ್ ಬಿಡಿ ಸುಳ್ಳು ಅಂತ ಹೇಳಿ ಹಿಂಗೆ ಆಗ್ಬಿಡ್ತದೆ. ಒಬ್ಬರು ಆಚಾರ್ಯರು ಇದಕ್ಕೆ ಹೋಗಿದ್ರಂತವ್ರು, ಇದಕ್ಕೆ ಭೋಗಾಪುರೇಶ್ ಇದ್ದ ನೋಡ್ರಿ, ಭೋಗಾಪುರೇಶನ್ ಕಡೆ ಹೋಗಿದ್ರಂತ. ಭೋಗಾಪುರೇಶನ್ ಕಡೆ ಹೋಗ್ಯಾರ, ರಾತ್ರಿ ಆಗ್ಯದ, ಸ್ವಾಮಿಗಳ ಜೊತೆ ಹೋಗಿದ್ರು ಶಿಷ್ಯರೆಲ್ಲ. ಸ್ವಾಮಿಗಳ ಶಿಷ್ಯರ ಪರಿವಾರ ಭೋಗಾಪುರೇಶ ಮಠ ಊಟಕ್ಕೆ ಹಾಕಿಬಿಟ್ರ ರಾತ್ರಿಯಲ್ಲಿ, ಕತ್ಲೆ ಗಿಡದಾಗ. ಆ ಗಿಡದ ಬುಡಕ್ಕೆ ಊಟಕ್ಕೆ ಹಾಕ್ಯಾರ, ಊಟಕ್ಕೆ ಕೂತಾರ. ಚಟ್ನಿ ತಂದ್ರವರು, ಚಟ್ನಿ ಇದ್ದಿದ್ದಿಲ್ಲ ರೀ, ಅದು ಹಸಿಮೆಣಸಿನಕಾಯಿ ಅಷ್ಟೇ ರುಬ್ಬಿ ಬಿಟ್ಟಿದ್ರು, ಬೇರೆ ಏನಿದ್ದಿದ್ದಿಲ್ಲ, ಅದರ ಉಪ್ಪು ಪಪ್ಪು ಹಿಂಗೆಲ್ಲ ಏನಿದ್ದಿದ್ದಿಲ್ಲ. ಹಸಿಮೆಣಸಿನಕಾಯಿ ಅಷ್ಟೇ ರುಬ್ಬಿ ಬಟ್ಲಾಗ ಹಿಡ್ಕೊಂಡು ಹಿಂಗೆ ಕೈ ಹಿಡ್ಕೊಂಡು ಬಂದ್ಬಿಟ್ಟಿದ್ರು. ಅವರು ಹಾಕೋತ ಹೊಂಟಿದ್ರು. ಏನು ಹೆಸರು ಹೇಳ್ಬೇಕು ಅದಕ್ಕೆ? ಭೋಗಾಪುರೇಶ, ಭೋಗಾಪುರೇಶ, ಭೋಗಾಪುರೇಶ ಅಂದ್ರಂತೆ. ಇವ್ರು ಹಾಕ್ಸ್ಕೊಂಡವ್ರು ಪಾಪ, ಏನೋ ಪ್ರಸಾದ ಇದ್ರೆ ಬಂದ್ಬಿಡು, ಭೋಗಾಪುರೇಶನ್ ಪ್ರಸಾದ ಇದ್ರೆ ಬಂದ್ಬಿಡು ಅಂತ ಹಾಕ್ಸ್ಕೊಂಡ್ಬಿಟ್ರು. ಅವ ಮೆಣಸಿನಕಾಯಿ ರುಬ್ಬಿ ಬಕೀಟ್ನಾಗ ಹಿಡ್ಕೊಂಡು ಭೋಗಾಪುರೇಶ, ಭೋಗಾಪುರೇಶ, ಭೋಗಾಪುರೇಶ. ಇವು ಹುಡುಗರು ಪಾಪ ಏನು ಗೊತ್ತು ಅಂತ ಅನ್ನದಾಗ ಕಳಿಸಿಬಿಟ್ರು. ಅನ್ನದಾಗ ಕಳಿಸಿ ತಗೊಂಡ ಮೇಲೆ ಎಲ್ರಿಗೂ ಏನು ನೆನಪಾತು ಅಂದ್ರೆ, ಸಮುದ್ರ ಮಥನದಾಗ ವಿಷಪಾನ ಮಾಡಿದಲ್ಲ ರುದ್ರದೇವರು, ಆ ಸ್ಟೇಜ್ ಬಂದಿತ್ತು ಅವರೆಲ್ಲ. ಗೊತ್ತಾತು ಇನ್ನು ಮುಂದೆ ಭೋಗಾಪುರೇಶನ ಮಹಿಮಾ ಇನ್ನೇನು ಬೇಡ ಅಂತ ತಿಳ್ಕೊಂಡು ಹೇಳಿ. ವಿಷಮೋಕ್ಷ ಮಹಾ ಹಿಮವಂತಮಯನ್ ನಗವೈಕ್ಷತ ಫುಲ್ಲ ದೃಗಸ್ಥ ಭಯ, ಹಿಂಗಿರ್ತದ್ರಿ ಅದು. ಅದಕ್ಕೆ ಖಾರ ತಿಂದ್ರೆ ಹೆಂಗಾಗಿತ್ತು ಇವ್ರದೆಲ್ಲ, ರುದ್ರದೇವರು ವಿಷ ಕೊಡಿದಾಗ ಅದು ಪರಿಸ್ಥಿತಿ ಆಗಿತ್ತಂತ. ಯಾರು ಹೇಳಿದ್ರು ಏನು ಹೇಳಿದ್ರು ಬೇಡ. ಬಹುಸತ್ವಗಣಂ ಸವಿಕಂ ಸಮಃ ವಿಷಮೋಕ್ಷಮಃ ಹಿಮವಂತಮಯನ್, ಅಲ್ಲಿ ಬಹಳ ಸತ್ವಗಳು ಪ್ರಾಣಿಗಳಿದ್ದವು, ಸವಿಕ ಪಕ್ಷಿಗಳಿಂದ ಕೂಡಿತ್ತು, ಸಮಃ ವಿಷಮೋಕ್ಷಮಃ ಹಿಮವಂತಂ ದೊಡ್ಡ ದೊಡ್ಡ ಹಾವುಗಳಿಂದ ಕೂಡಿತ್ತು, ಕೂಳಿ ಪಳಗದೇ ಇರುವ ಕೂಳಿಯಂತೆ ಹೊರಟ ಹಿಮವಂತಂ ಹಿಮವಂತ ಹಿಮಾಲಯ ಪರ್ವತವನ್ನು ಅಯನ್ ಹೋಗುತ್ತಾ ನಗಂ ಈ ಪರ್ವತವನ್ನು ಐಕ್ಷತ ನೋಡಿದರು. ಫುಲ್ಲದೃಕ್ ಕಣ್ಣರಳಿಸಿ ನೋಡ್ತಿದ್ರಂತೆ ಆಚಾರ, ಕಣ್ಣರಳಿಸಿ ಫುಲ್ಲದೃಕ್ ಆನಂದದಿಂದ. ಹೆದರಿಕೆ ಇತ್ತೇನು ಅಂದರೆ ಅಸ್ತಭಯ, ಏನೇನೇನೇನೋ ಹೆದರಿಕೆ ಇದ್ದಿದ್ದಿಲ್ಲ ಆಚಾರ್ಯರಿಗೆ ಅಂತ ಹೇಳ್ತಾರೆ. ಮುಂದೆ 56, 57ನೇ ಶ್ಲೋಕದಲ್ಲಿ ಆನಂದ ತೀರ್ಥರು ಆ ಪರ್ವತವನ್ನು ಹೇಗೆ ಅನುಸಂಧಾನ ಮಾಡಿದರು. ಯಾಕೆ ಅಂದರೆ ನಾವು ಕೇಳ್ತೇವೆ, ತಿರುಪತಿಯ ಬೆಟ್ಟವನ್ನು ನೋಡಿದಾಗ ವಾದಿರಾಜ ಶ್ರೀಚನ್ನರಿಗೆ, ವ್ಯಾಸತೀರ್ಥರಿಗೆ ಆ ಇಡೀ ಬೆಟ್ಟ ಶಾಲಗ್ರಾಮವಾಗಿ ಕಾಣಿಸಿತು ಅಂತ ಕೇಳ್ತೇವೆ. ಇದನ್ನು ಮೊಟ್ಟ ಮೊದಲು ಮಾಡಿ ತೋರಿಸಿದವರು ಆನಂದ ತೀರ್ಥರು. ಅವರು ಹಿಮಾಲಯವನ್ನು ನೋಡಿದಾಗ ಏನಂತ ಅನುಸಂಧಾನ ಮಾಡಿದರು? ಹಿಮಾಲಯ ಏರ್ಬೇಕಲ್ಲ, ಇನ್ನು ಬದಲಿಗೆ ಹೋಗಬೇಕಲ್ಲ ಒಳಗಡೆಗೆ. ಹಾಗಾದರೆ ಆ ಹಿಮಾಲಯವನ್ನು ಏನಂತ ಅನುಸಂಧಾನ ಮಾಡಿದರು ಅನ್ನೋದು ನಾಳೆ 6ನೇ ಸರ್ಗದ ಕೊನೆಯ 2 ಶ್ಲೋಕ, 7ನೇ ಸರ್ಗದ ಪ್ರವೇಶವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ